ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷವ ಎಲ್ಲವನ್ನು ಕೂಡ ತೆಗೆದುಕೊಂಡು ಬರ್ತಾ ಪ್ರತಿಯೊಂದನ್ನು ಕೂಡ ಸಂತೋಷದಾಯಕವಾಗಿರ್ತಕ್ಕಂಥ ಈ ಒಂದು ಸುಸಂದರ್ಭ ಯುಗದ ಹಾದಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ತಿಳಿಸ್ತಾ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಅಮೃತ ಬಿಂದು ಅಂತಲೇ ಹೇಳ್ಬೋದು. A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಮೆಡಿಕಲ್ ಸ್ಟೋರ್ನಲ್ಲಿ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇವರ ಶಾಖೆಗಳು KR ಪುರಂ, ನಾಗರ್ಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಇನ್ನು ಇವತ್ತಿನ ದಿವಸ ಯುಗದ ಹಾದಿ ಯುಗಾದಿ. ಎಲ್ಲರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗತ್ತೆ. ಏನಪ್ಪ, ನಮ್ಮ ರಾಶಿ ಹೇಗಿರುತ್ತೆ, ಈ ವರ್ಷದ ಫಲ ಹೇಗಿರುತ್ತೆ, ನಮ್ಮ ರಾಶಿಯ ರಾಷ್ಟ್ರಾಧಿಪತಿ ಯಾರ ಹಾಕ್ತಾರೆ, ಸ್ಥಾನ ಬದಲಾವಣೆ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಆಲೋಚನೆ ಇರುತ್ತೆ. ಅದರಲ್ಲೂ ಮಕರ ಮತ್ತು ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗಂತೂ ಕೂಡ ಸಾಕಷ್ಟು ಒಂದು ಕಾತುರತೆ ಇರುತ್ತೆ, ಒಂದು ಆಸೆ ಇರುತ್ತೆ. ಹೇಗಿರುತ್ತಪ್ಪ, ಇನ್ನು ಮುಂದೇನಾದ್ರೂ ಕೂಡ ನೆಮ್ಮದಿ ಕಾಣ್ಬೋದಾ, ಶನೇಶ್ವರನ ವಕ್ರದೃಷ್ಟಿ ನಮ್ಮ ಮೇಲೆ ಹೇಗಿರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಯುಗದ ಹಾದಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೇಕಲ್ವಾ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಜಗದ್ಗುರುಗಳಾದಂಥ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ಗುರು ಪರಂಪರೆಯಲ್ಲಿರ್ತಕ್ಕಂಥ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳನ್ನು ಸಹಿತ ನನ್ನ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ. ಯುಗಾದಿ ಯುಗದ ಆದಿ ಯುಗಾದಿ, ಯುಗದ ಆದಿ ಯುಗಾದಿ ಆಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಯುಗಾದಿಗಿರ್ತಕ್ಕಂಥ ಮಹತ್ತು, ಇದರಲ್ಲಿರ್ತಕ್ಕಂತಹ ಒಂದು ವಿಶೇಷತೆ, ಇದೆಲ್ಲವೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಪ್ರಕೃತಿಯ ಮಡಿಲಲ್ಲಿ ಏನೆಲ್ಲ ಹೊಸದಿದೆ, ಪ್ರಕೃತಿಯೊಂದಿಗೆ ಆಚರಣೆ ಮಾಡತಕ್ಕಂಥ ಹಬ್ಬ ಇದು ಯುಗಾದಿ. ಇದು ನಮ್ಮ ಭಾರತೀಯರಿಗೆ ಹಿಂದೂ ಸನಾತನ ಧರ್ಮದಲ್ಲಿ ಈ ಒಂದು ಯುಗಾದಿಯನ್ನು ಎಲ್ಲರೂ ಸಹಿತ ಆಚರಣೆ ಮಾಡುವಂತಹ, ಎಲ್ಲರೂ ಸಹಿತ ಆಚರಿಸಿ ಸಂಭ್ರಮವನ್ನು ಮತ್ತು ಕುಟುಂಬದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಆಕರ್ಷಿತವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಕಲ್ಪ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಜನ್ಮದಾತರ ಆಶೀರ್ವಾದ ಸದಾ ನಿಮಗಿರಲಿ. ತಂದೆ ತಾಯಿನೇ ಮೊದಲು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕರಿಸಬೇಕು, ನಾವು ಮಾಡುವಂಥ ಕಾಯಕವನ್ನು ಗೌರವಿಸಬೇಕು. ಜೊತೆಗೆ ಯುಗದ ಆದಿ ಯುಗಾದಿ ಆದ್ದರಿಂದ ಇಲ್ಲಿ ಬೇವು ಮತ್ತು ಬೆಲ್ಲವನ್ನು
ಬೇವು ಬೆಲ್ಲವನ್ನು ಸವಿಬೇಕು. ಜೀವನದುದ್ದಕ್ಕೂ ಕಷ್ಟ ಸುಖ ಬೇಕು ಬೇಡ ನೀವೆಲ್ಲವೂ ಸಹಿತ ನೆಮ್ಮದಿಯುತವಾದಂಥ ರೀತಿ ಭಗವತ್ ಸಂಕಲ್ಪದಲ್ಲೇ ಕಾರ್ಯಸಿದ್ಧಿ ಆಗಬೇಕು. ಇದಕ್ಕಾಗಿ ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನ ಬಹಳ ವಿಶೇಷವಾಗಿ ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ವೈಶಿಷ್ಟ್ಯತೆಗಳು ಏನೇನು, ಯಾವ ರೀತಿ ಹಬ್ಬ ಹರಿದಿನಗಳನ್ನು ನಾವು ಆಚರಣೆಯನ್ನು ಮಾಡಬೇಕು, ಅದರಲ್ಲೂ ಯುಗಾದಿ ಹಬ್ಬದಂದು ನಾವು ಏನೆಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು, ಯಾವ ರೀತಿ ಕ್ರಮಾನುಷ್ಠಾನಗಳನ್ನು ನೆರವೇರಿಸಬೇಕು ನಮ್ಮ ವಾಸ್ತುಗುರದಲ್ಲಿ ಎಂಬತಕ್ಕಂಥದ್ರ ಬಗ್ಗೆ ನನಗಂತೂ ಪ್ರಶ್ನೆಗಳೇನೋ ಇದ್ದಾವೆ. ಅದೆಲ್ಲವನ್ನು ಕೂಡ ಗುರುಜಿಯವರ ಹತ್ರ ಇಟ್ಟು ಅವರಿಂದ ಉತ್ತರವನ್ನು ಪಡ್ಕೊಳ್ಳೋಣ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳೋಣ. ಬನ್ನಿ ಗುರುಗಳೇ, ಈಗ ನಮಗೇನು ತಿಳಿಸ್ಕೊಡ್ತೀರಾ ಗುರುಗಳೇ? ಯುಗಾದಿ ಆಚರಿಸಬೇಕಾಗಿರ್ತಕ್ಕಂಥದ್ದು, ಆಚರಿಸುವಂಥ ನಿಯಮಗಳು. ಯಾವುದೇ ಹಬ್ಬಗಳಾಗಲಿ, ವರ್ಷದ 365 ದಿವಸ ಬರ್ತಕ್ಕಂಥ ಎಲ್ಲ ಹಬ್ಬಗಳು ಒಂದು ಕಡೆ ಆದರೆ ಯುಗಾದಿ ಅದು ಮತ್ತೊಂದು ಕಡೆಯೇ ಇರುತ್ತೆ. ಯುಗಾದಿಗೆ ಸರಿಸಮಾನವಾದಂಥದ್ದು, ತೂಕವಾಗಿರ್ತಕ್ಕಂಥದ್ದು ಮತ್ತೊಂದು ಹಬ್ಬವೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಹಬ್ಬಗಳ ಪ್ರಾರಂಭ ದಿನವೇ ಇದು, ವರ್ಷದ ಪ್ರಾರಂಭ. ಯುಗದ ಆದಿ ಯುಗಾದಿ ಅಂದರೆ ಈ ವರ್ಷದ ಪ್ರಾರಂಭದ ದಿನ ಇದು. ಇದನ್ನು ಬಹಳ ಅತ್ಯುತ್ತಮವಾದಂಥ ರೀತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಮನೆಯಲ್ಲಿ ತಂದೆ ತಾಯಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು, ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹಿತ ಹಬ್ಬವನ್ನು ಆಚರಣೆ ಮಾಡುವಂಥ ಕಾಲ ಈ ಯುಗಾದಿ ಅಂದರೆ ಇದು ತಪ್ಪಾಗುವುದಿಲ್ಲ. ಎಂತಹ ಒಬ್ಬ ಕಡು ಬಡವ ಆಗಿರಲಿ, ತನಗೆ ತನ್ನ ಮೈ ಮೇಲೆ ಹರಿದಿರ್ತಕ್ಕಂಥ ಬಟ್ಟೆ ಆದರೂ ಪರವಾಗಿಲ್ಲ, ತನ್ನ ಮಕ್ಕಳು ಹೊಸ ಬಟ್ಟೆ ಹಾಕ್ಕೋಬೇಕು ಅಂತ ಚಿಂತನೆ ಮಾಡುವಂಥ ಕಲ್ಪನೆ ಇದೆಯಲ್ಲ, ಅದು ಯುಗಾದಿ. ನನ್ನ ಮಕ್ಕಳು ಇನ್ನೊಬ್ಬರ ಮನೆಗೆ ಹೋಗಬಾರ್ದು, ಭಗವಂತ ನಮಗೆ ಕೊಟ್ಟಿದ್ದರಲ್ಲಿ ಏನೋ ಕಷ್ಟನೋ ಸುಖನೋ ಒಂದಿಷ್ಟಾಗಲ್ಲ ಒಬ್ಬಟ್ಟಾದರೂ ಮಾಡಿ ಮಕ್ಕಳಿಗೆ ಊಟ ಬಡಿಸಬೇಕು ಅಂತ ಹೇಳಿ ತಂದೆ ತಾಯಿ ಚಿಂತನೆ ಮಾಡುವಂಥ ಒಂದು ವಿಶೇಷವಾದ ಕಲ್ಪನೆ ಇದೆಯಲ್ಲ, ಅದು ಯುಗಾದಿ. ಯುಗಾದಿ ದಿವಸ ಸಾರ್ವತ್ರಿಕವಾಗಿ ಯಾರು ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡೋದಿಲ್ಲ, ಊಟಕ್ಕೆ ಇನ್ನೊಬ್ಬರ ಮನೆಗೆ ಕಳಿಸೋದಿಲ್ಲ. ಇದು ಹಿಂದಿನ ಪದ್ಧತಿ. ಯಾತಕ್ಕೋಸ್ಕರ ಇವತ್ತು ಏನೆಲ್ಲ ನಾವು ಒಂದು ಆರಾಧನೆ ಮಾಡ್ತೀವಿ, ಏನೆಲ್ಲ ಚಾಲನೆ ತರ್ತೀವಿ, ಅಥವಾ ಏನೆಲ್ಲ ನಾವು ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀವಿ, ಇದು ವರ್ಷದ 365 ದಿವಸ ನಡ್ಕೊಂಡು ಹೋಗುತ್ತೆ ಎಂಬತಕ್ಕಂಥ ನಂಬಿಕೆ. ಹಾಗಾಗಿ ಯುಗಾದಿ ದಿವಸ ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡ್ತಕ್ಕಂಥದ್ದು ಅಥವಾ ಏನೋ ಕಷ್ಟವನ್ನು ನೋಡ್ತಕ್ಕಂಥದ್ದಲ್ಲ. ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತರಾಗಿ ಇವತ್ತು ನೀನು ಕೊಟ್ಟಿದ್ದಷ್ಟು ನನಗೆ ಆನಂದನಪ್ಪ ಅಂಥೇಳಿ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ಮನೆ ಮಕ್ಕಳನ್ನು ಫಸ್ಟು ಒಂದು ಮನೆ ಮೇಲೆ ಕೂಡಿಸಿ, ಮನೆ ಮುಂದೆ ಫಸ್ಟ್ ರಂಗೋಲಿ ಹಾಕಿ, ಅದರ ಮೇಲೆ ಒಂದು ಮಣೆ ಹಾಕಿ, ಅದರ ಮೇಲೆ ಮಕ್ಕಳನ್ನು ಕೂಡಿಸಿ ಒಂಚೂರು ಎಣ್ಣೆ ಶಾಸ್ತ್ರ ಮಾಡಿ, ಆ ಎಣ್ಣೆ ಶಾಸ್ತ್ರ ಪ್ರಾರಂಭ ಆಗೋದಿಲ್ಲಿಂದ ನೋಡಿ. ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವ ಕಲ್ಪನೆ ಇದೆಯಲ್ಲ, ಅದು ಏಕಾಏಕಿ ಎಣ್ಣೆ ಹಚ್ಚೋದಲ್ಲ. ಅದು ಒಂದು ಚಾಪೆನೋ ಮಣೆನೋ ಅದಕ್ಕೆ ಮುಂಚಿತವಾಗಿ ರಂಗೋಲಿ ಹಾಕಿ, ಅದರ ಮೇಲೆ ಒಂದು ಚಾಪೆ ಮಣೆ ಹಾಕಿ, ಮಕ್ಕಳನ್ನು ಪೂರ್ವಾಭಿಮುಖವಾಗಿ ಕೂಡಿಸಿ, ಮಕ್ಕಳ ಹಣೆಗೆ ಒಂಚೂರು ಕುಂಕುಮ ಇಟ್ಟು, ಮಕ್ಕಳಿಗೆ ತಲೆಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಒಂದು ಆರತಿ ಮಾಡ್ತಾರೆ, ಕೆಸರು ನೀರು ಆರತಿ ಅಂತ ಮಾಡ್ತಾರೆ. ಇಷ್ಟೆಲ್ಲ ಕಲ್ಪನೆಗಳು ನಮ್ಮ ಭಾರತೀಯರಲ್ಲದಿರ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಲ್ದಿರ ಮತ್ತು ಯಾವ ಧರ್ಮದಲ್ಲಿ ನೋಡ್ಬೋದು. ಆದರೆ ಪ್ರತಿಯೊಂದರ ಹಿಂದಿನೂ ಒಂದು ವೈಜ್ಞಾನಿಕವಾದಂತಹ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಅರ್ಥವಿದೆ. ಅಷ್ಟೆಲ್ಲ ಅರ್ಥಗಳು ಒಳಗೊಂಡಿರ್ತಕ್ಕಂಥದ್ದು ಯುಗಾದಿ. ಇರಲಿ, ಇದಕ್ಕೂ ಮುನ್ನ ನಾನು ಮಾತಾಡಬೇಕಾದ ಮತ್ತೊಂದು ವಿಚಾರ ನಿಮ್ಮೊಂದಿಗಿದೆ. ಯುಗಾದಿ ಹಬ್ಬದ ಆಚರಣೆ, ಯುಗಾದಿ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದರೆ ನಿಮ್ಮ ನೋಡುವಂಥ ನೋಟ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮ ಕಣ್ಣುಗಳಿಗೆ ಒಂದು ಹಬ್ಬವಾಗಿ ಕಾಣ್ತಿರ್ತಕ್ಕಂಥ ಈ ಒಂದು ಹೊಸದಾಗಿ ಸಿದ್ಧವಾಗಿರ್ತಕ್ಕಂಥ ಈ ಸೆಟ್ ಇದೆಯಲ್ಲ, ಮಹರ್ಷಿವಾಣಿ ಕಾರ್ಯಕ್ರಮ ನಿನ್ನೆವರೆಗೂ ಒಂದಾಯಿತು, ಇವತ್ತು ಒಂದು ಹೆಜ್ಜೆ ಮುಂದಾಯಿತು. ಇವತ್ತು ತಾಯಿ ಮಹಾಲಕ್ಷ್ಮಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಪದ್ಮಾನಲೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಜಿತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರ ಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೈ ನಮಃ, ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ಸಿದ್ಧಿದಾತ್ರೀ ನಮಃ, ಸಿದ್ಧೇಶ್ವರೀ ನಮಃ, ಸಿದ್ಧಿಮೂಲಾಯ ನಮಃ, ಘನಮೂಲಾಯ ನಮಃ, ರಾಜ್ಞೈ ನಮಃ, ರಾಜೀವಲೋಚನ್ಯೈ ನಮಃ, ರಂಜನ್ಯೈ ನಮಃ, ರಮಣಿರಂಬರಾಯ ನಮಃ, ರಾಕೇಂದ್ರವಂದ್ಯಾಯ ನಮಃ, ರತಿಪ್ರಿಯಾಯ ನಮಃ, ರಾಕ್ಷಸಗ್ನೇ ನಮಃ, ಅಂಬಾಯ ನಮಃ, ಬ್ರಾಹ್ಮ್ಯೈ ನಮಃ, ಮಾಹೇಶ್ವರ್ಯೈ ನಮಃ, ಕೌಮಾರ್ಯೈ ನಮಃ, ವೈಷ್ಣವ್ಯೈ ನಮಃ, ವಾರಾಹ್ಯೈ ನಮಃ, ಇಂದ್ರಾಣ್ಯೈ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ವರ್ಷದ 365 ದಿವಸ ಎಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಆಯಿತೋ ಅಂದಿನಿಂದ ಇಂದಿನವರೆಗೂ
ನಮ್ಮ ಹಿಂದಿರ್ತಕ್ಕಂಥ ಈ ನಾವು ಕೂತ್ಕೊಳ್ಳುವಂಥ ಆಸ್ಥಾನಗಳಲ್ಲಿ ಒಂದಷ್ಟು ಬದಲಾವಣೆ ಬರ್ತಾ ಇದೆ. ಆಗಿಂದಾಗಲೇ ನಮ್ಮ ಕಣ್ಣುಗಳಿಗೆ ಹಿಂಪನ್ನು ತಂಪನ್ನು ಕೊಡುವಂಥ ರೀತಿ ನಡೀತಾ ಇರುತ್ತೆ. ಏನೇ ಆದರೂ ವರ್ಷದ 365 ದಿವಸ ಇಲ್ಲಿವರೆಗೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ತಾಯಿ ನಿಂತು ಹರಿಸ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ತಾವು ನೋಡ್ತಾ ಇರ್ತಕ್ಕಂಥದ್ದು. ಆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಇನ್ನು ಈಗಾಗಲೇ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಒಂದು ಭಾಗ ಆಯಿತು. ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸಬೇಕಾದ್ದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ. ಇವತ್ತು ಆದಷ್ಟು ಬೇಗ ಈ ಪ್ರಾರ್ಥನೆ ಆಗಿ ರಾಜ್ಯಕ್ಕೆ ವರ್ಣನ ಕೃಪೆ ಆಗದಿರ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಮಾತು ಬರುವವರು, ಪಾಕೆಟಲ್ಲಿ ದುಡ್ಡಿರೋರು ಹೋಗಿ ಒಂದಿಷ್ಟು ನೀರು ತೆಗೆದುಕೊಂಡು ಕುಡಿದು ಅಥವಾ ಬೇಕಾದಕ್ಕೆ ಉಪಯೋಗಿಸ್ಕೊಳ್ಬಹುದು. ಆದರೆ ಜಲಚರಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ, ಮೂಗಜೀವಿಗಳಿಗೆ, ದನಕರುಗಳಿಗೆ ಅವರಿಗೆ ನೀರಿನ ಪರಿಸ್ಥಿತಿ ಹೇಗೆ? ಎಷ್ಟೋ ಜನ ರೈತರು ಭೂಮಿ ನೋಡ್ತಾ ಇಲ್ಲ, ಆಕಾಶದತ್ತ ತಲೆ ಎತ್ತಿದ್ದಾರೆ. ಪ್ರತಿಯೊಬ್ಬ ವಯಸ್ಸಾಗಿರ್ತಕ್ಕಂಥ ಹಿರಿಯ ರೈತ ತಾನು ತಲೆಯನ್ನು ಮೇಲೆತ್ತಿ ಆಕಾಶದತ್ತ ತನ್ನ ತಲೆ ನೋಡ್ತಾ ಇದ್ದಾನೆ. ಉದ್ದೇಶ, ಯಾವಾಗ ಮೋಡ ಬರುತ್ತೋ, ಯಾವಾಗ ವರ್ಣನ ಕೃಪೆ ಆಗುತ್ತೋ, ನಮ್ಮ ಈ ದೇಶ, ನಮ್ಮ ಭಾರತ, ಅದರಲ್ಲೂ ನಮ್ಮ ರಾಜ್ಯ, ಈ ಒಂದು ಭೂಮಿ ಯಾವಾಗ ತಂಪಾಗುತ್ತೋ, ಹಾಕುವಂಥ ಬೀಜ ಬೆಳೆಯಾಗಿ ಯಾವಾಗ ಕೈ ಸೇರುತ್ತೋ ಅಂತಕ್ಕಂಥ ಚಿಂತನೆ ಒಬ್ಬ ರೈತಂದಾಗಿದೆ. ಹಾಗಾಗಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕಾಗಿದೆ. ಅದಕ್ಕಾಗಿ ಸಾಂಬ ಸದಾಶಿವನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಬೇಕಾಗಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ರುದ್ರದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಕವಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಆದಷ್ಟು ಬೇಗ ಯುಗಾದಿಯಿಂದ ಶ್ರೀರಾಮನವಮಿ ಒಳಗಡೆ, ಯುಗಾದಿ ಹಬ್ಬದಿಂದ ಶ್ರೀರಾಮನವಮಿಯ ಮಧ್ಯದಲ್ಲಿ ನಮ್ಮ ಪ್ರಾಂತ್ಯಗಳಲ್ಲಿ, ನಮ್ಮ ಊರುಗಳಲ್ಲಿ, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಎಲ್ಲೇ ಇರಲಿ, ಅದರಲ್ಲೂ ಪುರಾತನವಾಗಿರ್ತಕ್ಕಂತಹ ಸಾಕಷ್ಟು ಇತಿಹಾಸ ಇರತಕ್ಕಂಥ ಶಿವಲಿಂಗಗಳಿದ್ದರೆ, ಶಿವ ಸಾನ್ನಿಧ್ಯಗಳಿದ್ದರೆ, ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಮುಂದಾಗಿ ಒಂದು ದಿವಸನೋ ಅಥವಾ ಒಂದೆರಡು ದಿವಸನೋ ಹೋಗಿ ಒಂದು ಹಬ್ಬದ ಒಂದು ರೀತಿಯಲ್ಲಿ ಆ ಶಿವಾಲಯಕ್ಕೆ ಒಂದು ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸುವಂತಹ ಕಲ್ಪನೆಗೆ ತಾವೆಲ್ಲರೂ ಮುಂದಾಗಬೇಕು. ಶಿವನಿಗೆ ರುದ್ರಾಭಿಷೇಕ ಆಗಬೇಕು, ಪರ್ಜನ್ಯ ಜಪಾನುಷ್ಠಾನ ಆಗಬೇಕು. ಆದಷ್ಟು ಬೇಗ ಗಂಗೆಯಿಂದ ಶಿವನಂದು ಶಿರದ ಮೇಲೆ ಆ ಗಂಗಾಭಿಷೇಕ ಆದರೆ, ಗಂಗೆಯ ಜಲದಿಂದ ಅಭಿಷೇಕವಾದರೆ ಶೀಘ್ರವಾಗಿ ವರ್ಣನ ಕೃಪೆ ಆಗುತ್ತೆ. ವರ್ಣನ ಕೃಪೆ ಆದರೆ ಮಾತ್ರ ಈ ಸೃಷ್ಟಿ ತಣ್ಣಗಿರುತ್ತೆ. ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಒಂದಷ್ಟು ವ್ಯತ್ಯಾಸಗಳಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ಬಿಟ್ರೆ, ಮಾತು ಬರ್ತಕ್ಕಂಥವ್ರು ಒಂದಷ್ಟು ಜನ, ಮಾತು ಬರೆದಿರ್ತಕ್ಕಂತಹ ಜಲಚರಗಳು, ಪ್ರಾಣಿ ಪಕ್ಷಿಗಳು ಒಂದಷ್ಟು ಜನ, ಎಲ್ಲರಿಗೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಹಾಗಾಗಬಾರ್ದು. ಇಲ್ಲಿವರೆಗೂ ಪ್ರತಿ ವರ್ಷದಲ್ಲೂ ಸಹಿತ ಮಳೆ ಯಾವಾಗ ಆಗಬೇಕು, ಹೇಗಾಗಬೇಕು, ಎಷ್ಟು ಮಳೆ ಇದೆ, ಅದರಲ್ಲೂ ಈ ವರ್ಷದ ನವನಾಯಕರಾದರೂ ಯಾರು? ಯುಗಾದಿ, ಯುಗದ ಆದಿ. ಯುಗಾದಿಯೆಂದು ಹೊಸದಾಗಿ ನೂತನವಾಗಿ ನೋಡುವಂಥ ಒಂದು ಪಂಚಾಂಗ ಶ್ರವಣ, ಪಂಚಾಂಗಕ್ಕೊಂದಿಷ್ಟು ಪೂಜಾನುಷ್ಠಾನ ಆದ ನಂತರ ಈ ಬಾರಿ ನವನಾಯಕರು ಯಾರು, ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಪಶುನಾಯಕ ಯಾರು, ಎಲ್ಲವನ್ನು ಸಹಿತ ತಿಳ್ಕೊಳ್ಬೇಕಾಗಿದೆ. ಈ ಬಾರಿಯಾದರೂ ಮಳೆ ಹೇಗಿದೆಪ್ಪ? ಕಳೆದ ವರ್ಷದಲ್ಲಿ ಪ್ರಾರಂಭದಲ್ಲಿ ಪರವಾಗಿಲ್ಲ, ಆದರೆ ಅಂತ್ಯದಲ್ಲಿ ಸಂಪೂರ್ಣವಾಗಿ ಮಳೆ ಇಲ್ಲದಂತಾಗೋಯ್ತು. ಮಳೆ ಯಾವಾಗಿಲ್ಲ, ಪ್ರತಿಯೊಬ್ಬರಿಗೂ ಸಂಕಷ್ಟ ಎದುರಾಯಿತು. ಒಂದು ಕಡೆ ಹೇಳ್ಕೊಳ್ಳೋಕ್ಕಾಗುವಂಥ ಕಷ್ಟ, ಒಂದು ಕಡೆ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಕಷ್ಟ. ಆ ಕಷ್ಟ ಏನು ಎಂಬತಕ್ಕಂಥದ್ದು ನಾನು ಈ ಆಸ್ಥಾನದಲ್ಲಿ ಕೂತು ಹೇಳಬೇಕಾದ್ದಿಲ್ಲ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಆದರೆ ಕಷ್ಟಗಳಿಂದ ಬೇಗ ಮುಕ್ತರಾಗುವಂತಹದ್ದು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಭಗವಂತ ಕೊಟ್ಟದ್ರಲ್ಲಿ ತೃಪ್ತಿಯಾಗಿದ್ದು ಒಂದು ನಗುಮುಖ ಕಾಣುವಂತಹದ್ದು. ಎಷ್ಟೋ ಕುಟುಂಬಗಳು ಇವತ್ತಿನ ದಿವಸ ಬಹಳ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ನಾನು, ನಂದು, ಮದ, ಮಾತ್ಸರ್ಯ ಇವೆಲ್ಲವೂ ತುಂಬಿಕೊಂಡು ಕುಟುಂಬದಲ್ಲಿರಬೇಕಾದಂಥ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ, ಬಾಂಧವ್ಯವನ್ನು ಎಲ್ಲೋ ಒಂದು ಕಡೆ ದೂರ ಮಾಡಿಕೊಳ್ತಾ ಇದ್ದೀವಿ. ಆದರೆ ಈ ಹೊಸ ವರ್ಷದ ಇವತ್ತಿನ ಈ ಶುಭ ದಿನದಂದು ಪ್ರತಿಯೊಂದು ಕುಟುಂಬದಲ್ಲೂ ಸಹಿತ ಇದನ್ನು ಅರ್ಥಕೊಂಡು ಇನ್ನಾದರೂ ಹಿಂದಿನ ಬಿಟ್ಟು, ಅಂದರೆ ಕಳೆದ ವರ್ಷದ ಆ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಷ ಏನಿತ್ತೋ ಅದು ಮುಗೀತು. ಇನ್ನು ಹೊಸ ವರ್ಷ ಬಂದಾಯಿತು. ಈ ಕ್ರೋಧಿನಾಮ ಸಂವತ್ಸರ ಹುಟ್ಟಾಯಿತು. ಕ್ರೋಧಿನಾಮ ಸಂವತ್ಸರ ಬೆಳಗ್ಗೆ ಸೂರ್ಯೋದಯದ ಆದ ನಂತರ ಕ್ರೋಧಿನಾಮ ಸಂವತ್ಸರ ಬಂದಾಯಿತು. ಈ ಸಂವತ್ಸರದಿಂದ ಇನ್ನು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಶುಭದ ಸಂಕೇತವಾಗಿರಬೇಕು. ಕುಟುಂಬದಲ್ಲೆಲ್ಲರಲ್ಲೂ ಅನ್ಯೋನ್ಯತೆ ಬೇಕು, ಐಕ್ಯತೆ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆರೋಗ್ಯವಾಗಿರಬೇಕು. ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ನೀವು ಹಸನ್ಮುಖಿ ಆಗಿರಬೇಕು.
ನೀವು ಹಸನ್ಮುಖಿಯಾಗಿದ್ದು ನೀವು ನಗನಗ್ತಾ ಇದ್ದರೆ ಮಾತ್ರ ಇಡೀ ಕುಟುಂಬ ನಗುಮುಖ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಹಣಕಾಸು ಬಹಳ ಪ್ರಾಮುಖ್ಯತೆ ಅಲ್ಲ, ಅಥವಾ ಸಿರಿ ಸಂಪತ್ತು ಪ್ರಾಮುಖ್ಯತೆ ಅಲ್ಲ, ನಿಮ್ಮ ಉಡುಗೆ ತೊಡುಗೆಗಳು ಪ್ರಾಮುಖ್ಯತೆ ಅಲ್ಲ, ನೀವು ತೆಗೆದುಕೊಳ್ತಕ್ಕಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳು ಪ್ರಾಮುಖ್ಯತೆ ಅಲ್ಲ. ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ಮಾತ್ರ ಪ್ರಾಮುಖ್ಯತೆ ಆಗಿರುತ್ತೆ. ಅದರಲ್ಲೂ ಈ ವರ್ಷ ನವನಾಯಕರು, ಈ ವರ್ಷದ ಮಳೆ ಬೆಳೆ, ಈ ವರ್ಷ ಇರತಕ್ಕಂಥ ಸುಖ ಸಂತೋಷ, ಈ ವರ್ಷ ಪಶುಗಳ ವೃದ್ಧಿ ಹೇಗೆ, ಜೊತೆಗೆ ಗೋಕ್ಷೀರ ಹೇಗೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಗೋಪಾಲನೆ ಆಗಬೇಕು, ಗೋವಿನ ಸಂರಕ್ಷಣೆ ಆಗಬೇಕು. ಆ ಗೋ ಸಂರಕ್ಷಣೆಗೆ ಗೋವಿನ ಅಧಿಪತಿ ಯಾರು, ಯಾರು ಗೋವನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು, ಜೊತೆಗೆ ಪ್ರತಿಯೊಬ್ಬರಲ್ಲೂ ಸಹಿತ ಪ್ರತಿಯೊಬ್ಬರ ಕುಟುಂಬದಲ್ಲಿ ಇವತ್ತು ಆಲೋಚನೆ ಮಾಡುವಂಥ ಹಿರಿಯರು ಪ್ರತಿಯೊಂದು ಒಂದೇ ವಿಚಾರ ಏನು, ಮನೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಆಸೆ ತಂದೆ ತಾಯಿಗೆ. ಮಕ್ಕಳು ತಮಗೆ ಅರಿವಿಲ್ಲದಂಥ ರೀತಿ ತಮ್ಮ ಮೈಂಡನ್ನು, ತಮ್ಮ ಜ್ಞಾನವನ್ನು, ತಮ್ಮ ಜ್ಞಾಪಶಕ್ತಿಯನ್ನು ಬೇರೊಂದು ಕಡೆ ಹರಿಬಿಟ್ಟು ವಿದ್ಯೆ ಕಡೆ ಸೊನ್ನೆ ಹಾಕ್ತಾ ಇದ್ದಾರಲ್ಲ, ಇದೆಲ್ಲಕ್ಕೂ ಸಹಿತ ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರಗಳು ಹೇಗೆ ಕಾರಣ ಆಗುತ್ತೆ. ಜೊತೆಗೆ ಈ ವರ್ಷದಲ್ಲಿ ಏನೆಲ್ಲ ಫಲಾಫಲಗಳಿದೆ, ವರ್ಷದ ಲಾಭವೇನು, ನಷ್ಟವೇನು, ಸಂಪಾದನೆ ಎಷ್ಟು ಮಾಡ್ತಿದ್ದೀರಿ, ಖರ್ಚು ಎಷ್ಟು ಮಾಡ್ತಿದ್ದೀರಿ, ಆರೋಗ್ಯ ಏನು, ಅನಾರೋಗ್ಯ ಏನು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗ್ತಕ್ಕಂಥ ಸ್ಥಾನಮಾನ ಆದರೂ ಏನು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯುಗಾದಿಯ ಪಂಚಾಂಗ ಶ್ರವಣ, ಪಂಚಾಂಗ ಕರ್ತರು ವರ್ಷದ 365 ದಿವಸಕ್ಕೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿಯನ್ನು ಹೊತ್ತು ತಂದು ಪಂಚಾಂಗದಲ್ಲಿ ಅಡಗಿಸಿಟ್ಟಿದ್ದಾರೆ. ಆ ಪಂಚಾಂಗವನ್ನು ಪೂಜಾ ಅನುಷ್ಠಾನ ಮಾಡಿ ಪಂಚಾಂಗಗಳಲ್ಲೇ ಒಂದು ರಾಜನಾಗಿರ್ತಕ್ಕಂಥದ್ದು, ಪಂಚಾಂಗ ಹಿಂದಿನ ಪರಂಪರೆ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು, ಪಂಚಾಂಗದ ಒಂದು ಪರಿಕಲ್ಪನೆ ತಿಳ್ಕೊಳ್ಬೇಕಾದ್ರೆ ಅದು ಒಂಟಿಕಪಲ್ ಪಂಚಾಂಗದಲ್ಲಿ ಮಾತ್ರವೇ ಬಹಳ ಸ್ಪಷ್ಟವಾದ ರೀತಿ ಇರುತ್ತೆ. ಅಂತಹ ಒಂಟಿಕಪಲ್ ಪಂಚಾಂಗವನ್ನು ಮುಂದಿನ ಭಾಗದಲ್ಲಿ ನಾವು ಅದನ್ನು ನೋಡೋಣ, ಅದರಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಇವತ್ತಿನ ದಿನ ನಮ್ಮ ಯುಗಾದಿ ಹಬ್ಬದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದೆ ನಾದಸ್ವರದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತಂಡ. ಯುಗದ ಆದಿ ಯುಗಾದಿ ಹೊಸ ವರ್ಷ ಸಂಪೂರ್ಣವಾಗಿ ನಾದಸ್ವರಮಯವಾಗಿರಲಿ ಎಂಬತಕ್ಕಂಥ ಒಂದು ವಿಚಾರವಾಗಿ ಇವತ್ತಿನ ದಿವಸ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ನಾದಸ್ವರ ವಿದ್ವಾನರಾಗಿರ್ತಕ್ಕಂಥ ಶ್ಯಾಮ್ ಸುಂದರ್ರವರು ಮತ್ತು ನಾದಸ್ವರ ವಿದ್ವಾನರಾಗಿರ್ತಕ್ಕಂಥ ಭಾರ್ಗವ್ರವರು, ಡೊಳ್ಳು ವಿದ್ವಾನರಾಗಿರ್ತಕ್ಕಂಥ ದಶರಥ್ರವರು ಮತ್ತು ಡೊಳ್ಳು ವಿದ್ವಾನರಾಗಿರ್ತಕ್ಕಂಥ ಅಭಿಷೇಕ್ರವರು ಮತ್ತು ತಾಳ ವಿದ್ವಾನರಾಗಿರ್ತಕ್ಕಂಥ ಲೋಕೇಶ್ ಕುಮಾರ್ರವರು, ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಾದಸ್ವರದ ಒಂದಿಷ್ಟು ಸಂಗೀತ ಆರಾಧನೆಯನ್ನು ಮಾಡಲಿಕ್ಕಾಗಿ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೌದು ಗುರು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಈ ಮಾತು ನಮ್ಮ ಶ್ಯಾಮ್ಗೆ ನಾನು ಆಗ್ಲಾಗಲೇ ಹೇಳ್ತಾ ಇರ್ತೇನೆ. ಯಾಕೆಂದರೆ ಅವನಲ್ಲಿ ಅಂತಹ ಒಂದು ವಿದ್ಯೆ, ಒಂದು ಜ್ಞಾನ ಇದೆ. ಹೌದು, ಯಾವುದೇ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಒಂದು ಶುಭ ಸಮಾರಂಭ ಅಂದರೆ ಅದಕ್ಕೆ ಮಂಗಳವಾದ್ಯ ಬೇಕು. ಅದರಲ್ಲೂ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಕುಜನಿಗೆ ವಿಶೇಷವಾದಂಥ ವಾರ, ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಆರಾಧನೆ ಮಾಡತಕ್ಕಂಥ ದಿನ. ಜಾತವೇದಸೇ ಸುನವಾ ಮಸೋಮರಾತೀತೋ ನಿದಹಾತಿ ವೇದಾಹ ಸನಃಪರ್ಷತದ ದುರ್ಗಾಣಿ ವಿಶ್ವ ನಾವೇ ವಸಿಂಧಂ ದುರಿತಾತ್ಯಗ್ನಿ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡತಕ್ಕಂಥ ವಾರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಹಬ್ಬದ ಸಡಗರ ಸಂಭ್ರಮ ಇದೆ. ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಹಬ್ಬ ಅಂತ ಅಂದಾಗ ಮಾವಿನ ಸೊಪ್ಪು ತೋರಣ ಇರಬೇಕು, ಅಲ್ಲಿ ಬೇವಿನ ಸೊಪ್ಪು ಕಟ್ಟಬೇಕು, ಹೂವಿನ ಅಲಂಕಾರ ಆಗಿರಬೇಕು, ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು, ಮಂಗಳವಾದ್ಯಗಳಿಂದಲೇ ಶುರುವಾಗಬೇಕು. ಆ ಮಂಗಳವಾದ್ಯಕ್ಕೆ ಅಂಥದ್ದೊಂದು ಮಹತ್ತಿದೆ. ಮಂಗಳವಾದ್ಯ ಅದು ಸಾರ್ವತ್ರಿಕವಾಗಿ ಸಾಮಾನ್ಯವಲ್ಲ. ಈ ವಿದ್ಯೆಯನ್ನು ಅಭ್ಯಾಸ ಮಾಡೋದೇ ಒಂದು ಶ್ರಮ ಇದೆ, ಒಂದು ಕ್ರಮ ಇದೆ. ಈ ವಿದ್ಯೆ ಎಲ್ಲರಿಗೂ ಅಂಟುವಂಥದ್ದು ಅಲ್ಲ. ಎಷ್ಟೋ ಜನ ಮಂಗಳವಾದ್ಯವನ್ನು ಕಲಿಬೇಕು, ಅಭ್ಯಾಸ ಮಾಡಬೇಕು, ಅದರಲ್ಲಿ ಒಂದು ಒಳ್ಳೆಯ ನೈಪುಣ್ಯತೆ ಪಡೀಬೇಕು ಅಂತಕ್ಕಂಥವ್ರು ಸಾಧನೆ ಮಾಡಬೇಕು ಅನ್ನೋರು ಸಾಕಷ್ಟು ಜನ. ಇವತ್ತಿಗೂ ಅದರ ಹಿಂದೆ ಬಿದ್ದು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋರಿಗೆ ಆ ಅವಕಾಶ ಸಿಗ್ತಾ ಇಲ್ಲ. ಕಾರಣ ಅದು ಅವರ ಹಣೆಯಲ್ಲಿ ಬರೆದಿರಬೇಕು. ಹಣೆಯಲ್ಲಿ ಬರೆದಿರಬೇಕು. ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಯೋಗ್ಯತೆ ಅದು ಭಗವಂತ ಕೊಟ್ಟಿರಬೇಕು. ಅದಕ್ಕೋಸ್ಕರ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಇಲ್ಲಿರ್ತಕ್ಕಂಥ ನಾದಸ್ವರ ವಿದ್ವಾಂಸರು ಶ್ಯಾಮ್ ಆಗಲಿ, ಆತ ಭಾರ್ಗವ ಆಗಲಿ, ಏನಪ್ಪ ನಿಮ್ಮ ಹೆಸರು? ಅಭಿಷೇಕ್. ತಾವು? ದಶರಥ ಕರೆಕ್ಟಾಗಿದ್ದಾನೆ. ಆತ ದಶರಥ ಇನ್ನು ಸ್ವಲ್ಪ ದಶರಥನ ಆಗಬೇಕು. ಇನ್ನು ಆತ ಈಗ ಬಂದಿರೋ ಹೊಸ ಲೋಕೇಶ್. ನಿಮ್ಮನ್ನೆಲ್ಲ ಇನ್ನು ನೆಕ್ಸ್ಟ್ಗೆ ಇನ್ನೂ ಹೆಚ್ಚು ಬೆಳಕಲ್ಲಿ ಕಾಣ್ತೀರಿ. ನಮ್ಮ ಮಹರ್ಷಿವಾಣಿ ತಂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ
ಇವತ್ತು ನೂತನವಾದಂತಹ ಈ ಒಂದು ಆಸ್ಥಾನ, ಇದು ನೂತನವಾದಂಥ ಆಸ್ಥಾನ. ಇವತ್ತೇ ಪ್ರಪ್ರಥಮ ಯುಗದ ಆದಿ ಯುಗಾದಿ ಎಂದು ಹೊಸದಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಅತ್ಯುತ್ತಮವಾದಂತಹ ಹೊಸ ರೂಪವೇಷಗಳಲ್ಲಿ ಬರ್ತಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಆಸ್ಥಾನವನ್ನು ಇನ್ನಷ್ಟು ಇದರ ಅಲಂಕಾರ ಬೇಕಾಗಿದೆ, ಇನ್ನಷ್ಟು ಇದಕ್ಕೆ ಬೇಕಾದಂಥ ಲೈಟ್ ಕೊಡಬೇಕಾಗಿದೆ. ಹಾಗಾಗಿ ನೀವೆಲ್ಲೋ ಸ್ವಲ್ಪ ಮಟ್ಟಿಗೆ ಅಲ್ಲೂ ಇಲ್ಲೂ ಕಾಣದಂಗೆ ಆಗ್ತಾ ಇದೆ. ಅದು ಮುಂದಿನ ಭಾಗದಲ್ಲಿ ಸರಿ ಹೋಗ್ಬಿಡುತ್ತೆ. ಆದರೆ ನೀವು ಹೇಗೆ ಕಾಣ್ತೀರಿ ಬಿಡ್ತೀರಿ ಅನ್ನೋದಕ್ಕಿಂತ ನಿಮ್ಮ ಸ್ವರ ಮಾಧುರ್ಯದಿಂದ ಸಂಗೀತಕ್ಕೆ ದೇವಾನುದೇವತೆಗಳು ತಲೆ ಬಗ್ಗಿಸ್ತಾರೆ. ಸಂಗೀತಕ್ಕೆ ಮಾತ್ರ ಅಂತಹದ್ದೊಂದು ಅದ್ಭುತವಾದಂಥ ಶಕ್ತಿ ಇರತಕ್ಕಂಥದ್ದು. ಒಂದು ನಾಗದೇವರಿಗೆ ಸಂಗೀತದಿಂದ ಅದರ ಕಿವಿ ಎಷ್ಟು ಶಾರ್ಪ್ ಹೇಗಿರುತ್ತೆ ಅನ್ನೋದಕ್ಕಿಂತ ಸಂಗೀತಕ್ಕೆ ಆ ಸರ್ಪ ಸಹಿತ ಹಾಗೆಯೇ ನಿಂತು ಬಿಡುತ್ತದೆ. ಹಾಗೆ ಯಾರೇ ಒಬ್ಬರಾದರೂ ಸಹಿತ ಸಂಗೀತದ ಕೀರ್ತನೆಗೆ, ಸಂಗೀತ ಹಾಡೋರ ಮುಂದೆ ನಿಂತರೆ ಅವರು ಮೈ ಮರಿತಾರೆ. ಅದಕ್ಕಾಗಿ ಸಂಗೀತಕ್ಕೆ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಅದರಲ್ಲೂ ಮಂಗಳವಾದ್ಯ ಹೊಸ ವರ್ಷ ಪ್ರಾರಂಭದ ಈ ಶುಭ ಸನ್ನಿವೇಶದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇರತಕ್ಕಂಥದ್ದು ನಮಗೆ ಬಹಳ ಸಂತೋಷ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರತಕ್ಕಂಥದ್ದು ನಿಮ್ಮನ್ನು ನಾವು ಸ್ವಾಗತಿಸ್ತಾ, ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ ಜೊತೆಗೆ ನಿಮಗೆ ಸಿಗುವಂಥ ಸ್ಥಾನಮಾನ ಹೆಚ್ಚಿನ ರೀತಿ ಅನುಕೂಲ ಆಗಲಿ. ರಾಜ್ಯ ಅಲ್ಲದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ನಿಮ್ಮ ವಿದ್ಯೆಗೆ, ನಿಮಗೆ ನಿಮ್ಮ ಸ್ಥಾನಮಾನಕ್ಕೆ ಒಂದು ಹೆಚ್ಚಿನ ಕಲ್ಪನೆ ಸಿಗಲಿ, ಹೆಚ್ಚಿನ ಕೃಪೆ ಸಿಗಲಿ, ದೇವರ ಆಶೀರ್ವಾದ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಇನ್ನು ಇಷ್ಟು ಜನ ಬಂದಾಗ ಗಣಪತಿಯನ್ನು ಪ್ರಾರಂಭಿಸಬೇಕಲ್ವ? ಗಣಪತಿಯಿಂದಲೇ ಪ್ರಾರಂಭ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹ ಪಡೆದರೆ ಯಾವುದು ಬೇಕಾದರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಮೊದಲು ಗಣಪತಿಯಿಂದಲೇ ಪ್ರಾರಂಭ ಆಗಬೇಕು. ಗಣಾನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಮಸ್ಸೇದ ಸಾದನಂ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಒಂದು ಸುಂದರವಾದಂಥ ಪುಟ್ಟದಾದಂಥ ಒಂದು ಕೀರ್ತನೆ ಬರಲಿ. ಅದು ನಿಮ್ಮಿಂದಲೇ ಪ್ರಾರಂಭ ಆಗಲಿ. ಮಹಾಗಣಪತಿ
ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಇತ್ತ ಗಣಪತಿ ಅತ್ತ ಗಣಪತಿ ಎಲ್ಲೆಲ್ಲೂ ಗಣಪತಿ, ಗಣಪ ಇಲ್ಲದ ಸ್ಥಳ ಯಾವುದು? ಎಲ್ಲಿಂದೆಲ್ಲಿ ನೋಡಿದ್ರೂ ಗಣಪನೇ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ್ನ ವರ್ಷದ ಪ್ರಾರಂಭದ ದಿನ ಯುಗಾದಿ ಪ್ರತಿಯೊಬ್ಬರ ಮನೆಯಲ್ಲೂ ಮಂಗಳವಾದ್ಯದ ಈ ಒಂದು ಸುಮಧುರವಾದಂಥ ಸಂಗೀತ ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ. ಗಣಪನ ಅನುಗ್ರಹ ಸದಾ ನಿಮಗಿರಲಿ. ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಗಣಪ ಜೊತೆಯಲ್ಲಿ ನಿಂತು ನಿಮ್ಮ ಕಾರ್ಯಗಳನ್ನು ನಡೆಸ್ಕೊಡ್ಲಿ ಅಂತ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳನ್ನು ಅರ್ಪಣೆ ಮಾಡೋಣ. ಓಂ ಸಿದ್ಧಿವಿನಾಯಕಾಯ ನಮಃ, ಅಗ್ರಗಣ್ಯಾಯ ನಮಃ, ಆದಿಪೂಜಿತಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪಂಚಾಂಗವನ್ನು ಬಹಳ ವಿಶೇಷವಾಗಿ ಗಣಪತಿಯ ಆರಾಧನೆಯೊಂದಿಗೆ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿದರೆ ಈಗ ಮತ್ತೆ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಖಂಡಿತ. ಯಾರೆಲ್ಲ ಮನೆಯಲ್ಲಿ ಆರಾಧನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ನೂತನವಾದಂತಹ ಒಂದು ಪಂಚಾಂಗ ಶ್ರವಣ ನೋಡಿ. ಪಂಚಾಂಗ ಎಂಬತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಏನು ಪಂಚಾಂಗ? ಪಂಚಾಂಗ ನಮಗೆ ನೋಡ್ಲಿಕ್ಕೆ ಬರೋದಂಗಿಲ್ಲ, ನಾವು ಹೇಗಪ್ಪ ಅನ್ನೋ ಒಂದು ಕಲ್ಪನೆಯೂ ಸುಮಾರು ಜನದಲ್ಲಿದೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾದ ಇಷ್ಟೇ. ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಹಾಗೆ ಪ್ರತಿನಿತ್ಯದ ದಿನ ಬೆಳಿಗ್ಗೆ ನಾವು ಹೇಗೆ ಒಂದಿಷ್ಟು ನಾವು ತಿಳ್ಕೊಳ್ಬೇಕಾದ ವಿಚಾರ, ಜಾಸ್ತಿ ಏನಿಲ್ಲ. ರಾಹುಕಾಲ, ಗುಳಿಕಾಲ ತಿಳ್ಕೊಳ್ಬೇಕು. ಹಾಗೆ ಆ ದಿನದ ಕಾಯಕವನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಪಂಚಾಂಗ ಬೇಕು. ಮನೆಗೊಬ್ಬರು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪಂಚಾಂಗವನ್ನು ಇಟ್ಟೇ ಇರಬೇಕು. ಆ ಪಂಚಾಂಗ ನೀವು ನೋಡ್ತೀರಿ ಬಿಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಕನಿಷ್ಠ ಪಕ್ಷ ದೇವರ ಸಾನ್ನಿಧ್ಯದಲ್ಲಿ ಒಂದು ಪಂಚಾಂಗ ಇದ್ದರೆ ನಿಮ್ಮ ಮನೆ ಮಕ್ಕಳಾದರೂ ನಾಳೆ ಯಾವತ್ತಾದರೂ ಒಂದು ದಿವಸ ಪಂಚಾಂಗವನ್ನು ತಿರುಗಿಸಿದ್ರೆ ಅದು ಅನುಕೂಲವೇ. ಮನೆಗೆ ಪಂಚಾಂಗ ಎತ್ತಬೇಕು ಅಂದರೆ ಆ ಕುಟುಂಬದಲ್ಲಿ ಒಂದು ಮಗು ಜನನ ಆದರೆ ಆ ಡೇಟನ್ನು ನೀವು ಗುರುತು ಹಾಕಿದ್ರೆ ಅದು ಯಾವ ಮಗು ಎಷ್ಟೊತ್ತಿಗೆ ಹುಟ್ಟಿತು, ಎಷ್ಟೊತ್ತಿಗಾಯಿತು, ಅದರ ಕ್ರಮ ಏನು ಎಲ್ಲವೂ ತಿಳ್ಕೊಳ್ಬೋದು. ಹಾಗೆ ಯಾವುದೋ ಒಂದು ಶುಭ ಕಾರ್ಯ ಆಯಿತು, ಮನೇಲಿ ಒಂದು ಮದುವೆ, ಮುಂಜಿ, ನಾಮಕರಣ, ಏನೋ ಒಂದು ಫಂಕ್ಷನ್ ಆಯಿತು. ಅಂಥ ಒಂದು ಫಂಕ್ಷನ್ ಆದಾಗಲೂ ಸಹಿತ ಅವತ್ತಿನ ದಿವಸ ಅದರ ಪೂರ್ವಭಾವಿಯಾಗಿ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಮನೆಗೆ ಪಂಚಾಂಗ ಬೇಕು. ಹಾಗಾಗಿ ಪಂಚಾಂಗ ಎಂಬತಕ್ಕಂಥದ್ದು ದಿನದ ಪ್ರಾರಂಭ. ಸೂರ್ಯ ಇವತ್ತು ಎಷ್ಟೊತ್ತಿಗೆ ಉದಯಿಸ್ತಾ ಇದ್ದಾನೆ ಅದು ನಾವು ತಿಳ್ಕೊಳ್ಬೋದು. ನೋಡಿ, ಪಂಚಾಂಗ ಕರ್ತೃಗಳ ಆ ಜ್ಞಾನ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲವೇ ಅಲ್ಲ. ಇವತ್ತಿಗೂ ಸಹಿತ ವಿಜ್ಞಾನಕ್ಕೂ ಒಂದು ಸವಾಲು, ವಿಜ್ಞಾನಕ್ಕೆ ಒಂದು ಸವಾಲು ಹಾಕುವಂಥ ರೀತಿಯಲ್ಲಿದೆ. ಗಣಿತಶಾಸ್ತ್ರ ಎಂಬತಕ್ಕಂಥದ್ದು, ಆರ್ಯಭಟ ಎಂಬತಕ್ಕಂಥದ್ದು ಬಂದಾದ ನಂತರ ವಿಜ್ಞಾನಕ್ಕೆ ಒಂದು ಪರಿಕಲ್ಪನೆ. ಆದರೆ ಅದಕ್ಕಿಂತ ಆರ್ಯಭಟನಿಗಿಂತ ಮುಂಚಿತವಾಗಿ ನಮ್ಮ ಮಹರ್ಷಿಗಳು, ಗುರುಗಳು, ಸಾಕಷ್ಟು ಜನ ಸಾಧು ಸಂತರು ಇದರ ಬಗ್ಗೆ ಸಾಕಷ್ಟು ಕಲ್ಪನೆಗಳು ಮಾಡಿದ್ದಾರೆ. ಮುಂದಾಗುವಂಥ ಗ್ರಹಣ ಕಾಲ ಮುಂದಾಗುವಂಥದ್ದು ಎಷ್ಟೊತ್ತಿಗಾಗತ್ತೆ, ಯಾವ ಸಮಯಕ್ಕೆ ಆಗುತ್ತೆ, ಇದನ್ನು ಸಹಿತ ನಿಖರವಾಗಿ ಬರೆಯುವ ತಾಕತ್ತು ಪಂಚಾಂಗ ಕರ್ತೃಗಳಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಹಾಗಾಗಿ ಈ ಗಣಿತಶಾಸ್ತ್ರಕ್ಕೆ ಅಂತಹ ಅದ್ಭುತವಾದಂತಹ ಒಂದು ವಿಶೇಷತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಪಂಚಾಂಗವನ್ನು ಬರೀತಕ್ಕಂಥವ್ರು, ಇವತ್ತು ಪಂಚಾಂಗ ಕರ್ತೃಗಳು ಪಂಚಾಂಗವನ್ನು ಬರೀತಕ್ಕಂಥವ್ರನ್ನ ನಾವು ಗುರುತಿಸಬೇಕು, ಅವ್ರಿಗೊಂದು ಸ್ಥಾನಮಾನವನ್ನು ಕಲ್ಪಿಸಬೇಕು, ಅವ್ರಿಗೊಂದು ಸನ್ಮಾನ ಮಾಡಲೇಬೇಕು. ಯಾಕೆಂದರೆ ಇಂತಹ ಅದ್ಭುತವಾದಂತಹ ಒಂದು ಗ್ರಂಥವನ್ನು ಪ್ರತಿ ವರ್ಷದ 365 ದಿವಸದ ಆ ಗ್ರಂಥವನ್ನು ರಚನೆ ಮಾಡಿ ಕೊಡುವಂತಹ ಒಂದು ಗುಣ ಇದೆಯಲ್ಲ ಅವರಲ್ಲಿ, ಅವ್ರನ್ನ ಮೆಚ್ಚುಗೆ ವ್ಯಕ್ತಪಡಿಸಬೇಕು, ಮೆಚ್ಚುಗೆ ಮಾಡಬೇಕು. ಅದರಲ್ಲೂ ನಮ್ಮ ಮೈಸೂರಿನ ಸಂಸ್ಥಾನದಲ್ಲಿರ್ತಕ್ಕಂಥ ಒಂಟಿಕೊಪ್ಪಲ್ಲಿರ್ತಕ್ಕಂಥ ಪಂಚಾಂಗ, ಮೈಸೂರಿನ ಒಂಟಿಕೊಪ್ಪಲ್ಲೇ ಮೊದಲು ಪ್ರಾರಂಭ. ಏಕೆಂದರೆ ಅಲ್ಲಿ ರಾಜರ ಆಸ್ಥಾನವಿದ್ದು ರಾಜರು ಅವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಹಿಂದಿನಿಂದ ಅದಕ್ಕೆ ಒಂದು ಸ್ಥಾನಮಾನವನ್ನು ಕಲ್ಪನೆ ಮಾಡಿದ್ದರಿಂದ, ಪರಿಕಲ್ಪನೆಯಾದ್ದರಿಂದ ಅದು ಇಲ್ಲಿವರೆಗೂ ನಮಗೆ ನಿಂತು ನಡೆದು ಬಂದಂಗೆ ಆಗಿದೆ. ಹಾಗಾಗಿ ಪೂಜಾ ಪ್ರಾರಂಭ ಕಾಲದಲ್ಲಿ ವರ್ಷದ 365 ದಿವಸ ಆಗು ಹೋಗುಗಳನ್ನು ತಿಳಿಸುವಂತಹದ್ದು ಈ ಒಂಟಿಕೊಪ್ಪಲ್ ಪಂಚಾಂಗ. ಈ ಒಂಟಿಕೊಪ್ಪಲ್ ಪಂಚಾಂಗ ಅಂದು ಹೇಗಿತ್ತೋ ಇಂದು ಹಾಗೇ ಇದೆ. ಅಂದಿನಿಂದ ಇಂದಿನವರೆಗೂ ಈ ಒಂಟಿಕೊಪ್ಪಲ್ ಪಂಚಾಂಗವನ್ನು ನೋಡಿ ಇದರೊಳಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳಿದು ಅದರ ಮುಂಭಾಗದಲ್ಲಿರ್ತಕ್ಕಂತಹ ನಾಮಫಲಕವನ್ನು ಬದಲಾಯಿಸಿ ಸಾಕಷ್ಟು ಜನ ಗ್ರಂಥಗಳನ್ನು, ಪಂಚಾಂಗವನ್ನು ಹೊಸದಾಗಿ ಮಾಡ್ತಾನೆ ಬಂದಿದ್ದಾರೆ. ತಪ್ಪೇನೂ ಇಲ್ಲ. ಯಾಕೆಂದರೆ ವಿದ್ಯೆ ಜ್ಞಾನ ಯಾರೊಬ್ಬರಲ್ಲಿದ್ದರೂ ಆ ವಿದ್ಯೆ ಜ್ಞಾನವನ್ನು ನಾವು ಅದನ್ನು ಸಹಿತ ಸಿದ್ಧಿಪಡಿಸ್ಕೊಂಡು 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಹೊಸ ಗ್ರಂಥಗಳನ್ನು ಸಿದ್ಧಿಪಡಿಸುವಂಥದ್ದು, ತಯಾರು ಮಾಡುವಂಥದ್ದು ಸಾಕಷ್ಟು ಜನ ಮಾಡ್ತಾರೆ. ಆದರೆ ಅಂದಿನಿಂದ ಇಂದಿನವರೆಗೂ ಪಂಚಾಂಗವನ್ನು ನೋಡಬೇಕು ಅಂದರೆ ಅದು ಒಂಟಿಕೊಪ್ಪಲ್ ಪಂಚಾಂಗದಲ್ಲೇ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಕ್ರೋಧಿನಾಮ ಸಂವತ್ಸರದ ಶುಭ ಆರಂಭದ ಗಳಿಗೆ ಇವತ್ತು ನಾವು ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ಒಂದು ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು. ಪಂಚಾಂಗಕ್ಕೆ ಫಸ್ಟು ಪೂಜಾನುಷ್ಠಾನ, ಷೋಡಶೋಪಚಾರ ಪೂಜೆಯನ್ನು ಮಾಡಿ ಎಲ್ಲರ ಮನೆಗಳಲ್ಲೂ ಒಂದು ಪಂಚಾಂಗವನ್ನು ಇಟ್ಟು ಇವತ್ತು ದೇವರ ಸಾನ್ನಿಧ್ಯದಲ್ಲಿ 2 ದೀಪವನ್ನು ಹಚ್ಚಿ ಧೂಪ ದೀಪ ನೈವೇದ್ಯ ಷೋಡಶೋಪಚಾರ ಚಿಕ್ಕದಾದಂಥ ಒಂದು ಪೂಜಾನುಷ್ಠಾನವನ್ನು ಮಾಡಿ ಪಂಚಾಂಗದಲ್ಲಿರ್ತಕ್ಕಂಥ ರಹಸ್ಯಗಳೇನು, ಇವತ್ತು ನಾವು ಎಷ್ಟು ತಿಳ್ಕೊಳ್ಬೇಕು, ಏನು ತಿಳ್ಕೊಳ್ಬೇಕು, ಅದು ಬಹಳ ಮುಖ್ಯ. ಎಲ್ಲರ ಕಾತುರತೆ ಇರೋದಿಷ್ಟೇ. ಇವತ್ತು ನನ್ನ ರಾಶಿ ಭವಿಷ್ಯತ್ತು, ಈ ವರ್ಷ ಫಲ ಹೇಗೆ ಅಂತಕ್ಕಂಥದ್ದು, ವರ್ಷ ಫಲ ಹೇಗೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೀರಿ. ಆದರೆ ನಿಮ್ಮ ಆ ಕಾತುರತೆ ಹಾಗೇ ಇರಲಿ.
ನಾವು ಪಂಚಾಂಗ ಶ್ರವಣವನ್ನು ಓದೋಣ. ಆದರೆ ಅದರ ಮುನ್ನ ಪಂಚಾಂಗಕ್ಕೆ ಒಂದಿಷ್ಟು ಅನುಷ್ಠಾನ ಆಗಬೇಕಲ್ಲ, ಅದರ ಕ್ರಮವನ್ನು ಮಾಡೋಣ. ಅದಕ್ಕಾಗಿ ಒಂದು ದೇವಿಯ ವಿಶೇಷವಾದಂಥ ಒಂದು ಕೀರ್ತನೆಯನ್ನು ಕಿವಿಯಲ್ಲಿ ಆಲಿಸೋಣ. ಸದಾಕಾಲ ಆನಂದ್ ಗುರುಜಿಯವರ ವೇದ ಮಂತ್ರಗಳು, ಆನಂದ್ ಗುರುಜಿಯವರು ಹೇಳುವ ಮಾತು, ಅದರ ಜೊತೆಗೆ ಇಂತಹ ಅದ್ಭುತವಾದಂತಹ ಒಂದು ಗಾಯನ ಇದೆಯಲ್ಲ, ಅದರಲ್ಲೂ ಕೀರ್ತನೆ ಇದೆಯಲ್ಲ, ಅದು ನಾದಸ್ವರ ಇದೆಯಲ್ಲ, ನಾದಸ್ವರ ಇದ್ದಾಗ ಅದನ್ನು ಕೇಳಲಿಕ್ಕೆ ಆನಂದ. ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ನಾದಸ್ವರ ಯುಗದ ಆದಿ ಯುಗಾದಿ ಎಂದು ಪ್ರತಿಯೊಬ್ಬರ ಮನೆಯಲ್ಲೂ ಈ ಮಂಗಳವಾದ್ಯ ಮೊಳಗಲಿ, ಎಲ್ಲರಿಗೂ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಒಂದು ದೇವಿಯ ಕೀರ್ತನೆ. ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ.
ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನೂ ನಮಸ್ಕರಿಸಿ ವರ್ಷದ 365 ದಿವಸ ರಾಶಿಫಲ ಜೊತೆಗೆ ಲಾಭ ನಷ್ಟಗಳು ಬೇಕು ಬೇಡ ಮನುಷ್ಯನ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥ ತಂತ್ರಸಾರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಂತ್ರಗಳಲ್ಲಿ ಅಡಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಗ್ರಂಥಗಳ ಆಧಾರ ಪ್ರಕಾರ ವಿಶೇಷವಾದಂತಹ ತಂತ್ರಗಳನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಮುಟ್ಟಿಸುವಂತಹ ಮಹರ್ಷಿವಾಣಿ ಕಾರ್ಯಕ್ರಮದ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಲಕ್ಷ್ಮಿಗೂ ಮತ್ತು ವಿಶೇಷವಾದಂತಹ ಪಂಚಾಂಗ ಶ್ರವಣಕ್ಕೂ ಸ್ವಾಮಿ ಸಾಂಬ ಸದಾಶಿವನಿಗೂ ಹಾಗೆ ನೂತನವಾಗಿ ಸುಂದರವಾದಂತಹ ಒಂದು ಈ ಆಸ್ಥಾನಕ್ಕೂ ಸಹಿತ ಆರತಿಯನ್ನು ಮಾಡಿ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುದೇ. ಅಂಬಾ ಶುಭದ ಸನ್ನಿವೇಶ ಆದ್ದರಿಂದ ಮಂಗಳವಾದ್ಯ ಮಂಗಳ ರೂಪದಲ್ಲಿರ್ತಕ್ಕಂತಹ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮ ಎಲ್ಲರಿಗೂ ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಮಾತಾ ಲಲಿತಾ ರಾಜರಾಜೇಶ್ವರಿ ಲಲಿತಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರಾರಂಭ ಮಾಡುವಂತಹ ಈ ಪಂಚಾಂಗ ಶ್ರವಣದಲ್ಲಿ ಒಂಟಿಕಪಲ್ ಪಂಚಾಂಗ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂತ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಕ್ರೋಧಿನಾಮ ಸಂವತ್ಸರ, ಈ ಕ್ರೋಧಿನಾಮ ಸಂವತ್ಸರದ ಇವತ್ತಿನ ಪಂಚಾಂಗ ಶ್ರವಣ ಆದ ನಂತರ ನಾಯಕರು ಯಾರು, ನವನಾಯಕರ ಫಲಾಫಲಗಳೇನು, ಜೊತೆಗೆ ಮಳೆ ಎಂಬತಕ್ಕಂಥದ್ದು ಹೇಗಿದೆ ಈ ವರ್ಷದಲ್ಲಿ ಮೊದಲು ತಿಳ್ಕೊಳ್ಬೇಕಾದ್ದು. ಆದಿಕ ನಮ್ಮ ಬ್ಯಾಂಕ್ ಅಕೌಂಟು, ನಾನು ಎಷ್ಟು ಜಮೀನು ಮಾಡ್ತೀನಿ, ಎಷ್ಟು ಆಸ್ತಿ ಮಾಡ್ತೀನಿ, ಏನೆಲ್ಲ ಸಂಪಾದನೆ ಮಾಡ್ತೀನಿ ಎಂಬತಕ್ಕಂಥದ್ದಕ್ಕಿಂತ ತಿನ್ನಲಿಕ್ಕೆ ಆಹಾರ ಕೊಡುವಂಥ ರೈತ ಆತ ಎಷ್ಟು ನೆಮ್ಮದಿಯಾಗಿರ್ತಾನೆ, ಆತನಿಗೆ ಬೇಕಾದಂತಹ ವರ್ಣನ ಕೃಪೆ ಹೇಗಿದೆ ಎಂಬತಕ್ಕಂಥ ರಹಸ್ಯಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಒಂದಿಷ್ಟು ಕಾಲ ತಾವು ಕಾಯಬೇಕಾಗಿದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆಗತಾನೆ ಗುರುಜಿಯವರು ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನಾಗಿರ್ಬೋದು ಮತ್ತು ರಾಶಿ ಫಲ ಅಂದರೆ ವರ್ಷದ ಫಲಗಳು ಹೇಗಿರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಳೋರಿದ್ರು. ಆದರೆ ವಿರಾಮದ ಸಮಯ ಎದುರಾಗಿರುವ ಕಾರಣದಿಂದ ಅದನ್ನು ಹಾಗೆ ನಿಲ್ಲಿಸಿರ್ತಕ್ಕಂಥದ್ದಿತ್ತು. ಈಗ ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಇವತ್ತಿನ ದಿನದ ವಿಶೇಷತೆ ಮತ್ತು ವರ್ಷ ಫಲಗಳು, ರಾಶಿ ಫಲಗಳಲ್ಲಿ ವರ್ಷಫಲ ತಿಳ್ಕೊಳ್ಳೇಬೇಕು. ಹೌದು ಗುರುಗಳೇ, ಆ ವರ್ಷಫಲದಲ್ಲೇ ಇರ್ತಕ್ಕಂಥದ್ದು ತಾಕತ್ತು. ಹೌದು ಗುರುಗಳೇ. ಯಾಕೆಂದರೆ ಕಳೆದ ವರ್ಷದಲ್ಲಿ ಏನೆಲ್ಲ ಲಾಭ ನಷ್ಟಗಳು, ಏನೆಲ್ಲ ಬೇಕು ಬೇಡ ಆಯಿತು. ನಾನು ಒಬ್ಬರು ತಂಟೆಗೆ ಹೋಗಿಲ್ಲಪ್ಪ, ಶ್ರಮವಹಿಸಿ ಕಷ್ಟಪಟ್ಟೆ, ಕೂಡಿಟ್ಟಂಥ ಹಣ ಯಾರೋ ಪುಣ್ಯಾತ್ಮ ಬಂದ ಎಲ್ಲ ತೆಗೆದುಕೊಂಡು ಹೊರಟೋಗ್ಬಿಟ್ಟ. ಆರೋಗ್ಯದಲ್ಲಿ ಒಳ್ಳೆ ಆಹಾರವನ್ನು ಊಟ ಮಾಡಿದೆ, ಆದರೂ ಅನಾರೋಗ್ಯಕ್ಕೆ ತುತ್ತಾದೆ, ಸಮಸ್ಯೆ ತಂದುಕೊಂಡೆ. ಮಕ್ಕಳು ಮತ್ತು ನನ್ನ ಕುಟುಂಬದಲ್ಲಿ ಎಲ್ಲ ಸಹಿತ ಮಕ್ಕಳು ಮಾಡುವ 100 ತಪ್ಪುಗಳಿದ್ರೂ ಎಲ್ಲವನ್ನೂ ಕ್ಷಮಿಸಿ ನನ್ನ ಮನೆಯಲ್ಲಿ ನಾನಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬದ ಮರ್ಯಾದೆಯನ್ನು ಕಾಪಾಡ್ಕೋಬೇಕು ಎಂಬತಕ್ಕಂಥ ರೀತಿ ಇದ್ದೆ, ಆದರೂ ಆಗಲಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ನಾವಿಷ್ಟು ಜನ ಸಾಧ್ಯವಾದಷ್ಟು ಇನ್ನೊಬ್ಬರು ಬಾಯಿ ಸಿಗದಿರ, ಇನ್ನೊಬ್ಬರ ಬಾಯಿ ಸಿಕ್ಕಿ ನಾವು ಏನೋ ಒಂದು ತರಹ ಅವಘಡ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ದಿರ ನನ್ನ ಕುಟುಂಬವನ್ನು ನನ್ನ ಅಂಗೈಲಿ ಇಟ್ಕೊಂಡು ನೋಡ್ಕೋಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದು ನಾನು ಏನೋ ಮಾಡಬೇಕು ಅಂತ ಹೊರಟೆ, ಆದರೂ ನಾನು ಬೀದಿಗೆ ಬಂದಲ್ಲ. ಇಂತಹ ಮನಸ್ಥಿತಿಗಳು ಸಾಕಷ್ಟು ಜನಕ್ಕಾಗತ್ತೆ. ಇದೆಲ್ಲದರ ಮಧ್ಯದಲ್ಲಿ ಇನ್ನೊಂದು ದೊಡ್ಡ ಗೊಂದಲ ಇದೆ. ಹೊಸ ವರ್ಷ ಪ್ರಾರಂಭ ಒಂದು ಗುರುವಾರನೋ, ಒಂದು ಶುಕ್ರವಾರನೋ ಅಥವಾ ಒಂದು ಭಾನುವಾರನೋ. ಯಾಕೆಂದರೆ ಗುರುವಾರ ಬಂದರೆ ಗುರುವಿನ ಅನುಗ್ರಹ, ಶುಕ್ರವಾರ ಬಂದರೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ, ಇನ್ನು ಭಾನುವಾರ ಬಂದರೆ ವರ್ಷದ 365 ದಿವಸ ಈತನ ಬೆಳಕಿಲ್ಲ ಅಂದರೆ ಸಾಧ್ಯವೇ ಇಲ್ಲ. ಹಾಗೆ ಆ ಸೂರ್ಯನಾರಾಯಣನ ಅನುಗ್ರಹದಿಂದಾದರೂ ಭಾನುವಾರ ಪ್ರಾರಂಭ ಆಗುತ್ತಾ ವರ್ಷ. ಎಲ್ಲಕ್ಕೂ ಮೀರಿ ಮಂಗಳವಾರ ಪ್ರಾರಂಭವಾಗುವಂತಹ ದಿನ. ಹೇಗಪ್ಪ ಮುಂದಿನ ವರ್ಷ, ಈ ವರ್ಷ ಇನ್ಯಾವ ಸಂಕಷ್ಟದಲ್ಲಿ ನಾವು ಸಿಲುಕೊಳ್ಬೇಕೋ, ಯಾವ ಕಷ್ಟಕ್ಕೆ ನಾವು ಸಿಕ್ಕಾಕೊಳ್ತೀವೋ ಎಂಬತಕ್ಕಂಥ ಚಿಂತನೆ ಒಂದಷ್ಟು ಜನಗಳಲ್ಲಿ ಖಂಡಿತ ಇದೆ. ಯಾಕೆಂದರೆ ನನ್ನನ್ನೇ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ, ಈ ವರ್ಷ ಮಂಗಳವಾರ ಪ್ರಾರಂಭ ಆಗ್ತಿದೆಯಲ್ಲ, ಮಂಗಳವಾರ ಹೊಸದಾಗಿ ನಾವು ಹೊಸ ವರ್ಷ ಅಂತ ಅಂದ್ಕೊಳ್ತಾ ಇದ್ದೀವಲ್ಲ, ಬಹುಶಃ ಈ ವರ್ಷದಲ್ಲಿ ನಮ್ಮ ಲಾಭ ನಷ್ಟ ಆದರೂ ಹೇಗೆ, ನಾವು ಹೇಗೆ ಬದುಕ್ತೀವಿ, ಹೇಗಿರ್ಬೋದು ನಮ್ಮ ಬದುಕಿರಲಿ. ನೀವು ಹೇಳ್ತಿರಲ್ಲ, ಮನೆ ಪ್ರತಿ ಸತಿನೂ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು, ಈ ಸುಂದರವಾದಂಥ ಪ್ರಕೃತಿಮಯವಾಗಿರ್ತಕ್ಕಂಥ ಹಸಿರು ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಈ ಮಂಗಳವಾರ ಅನುಕೂಲ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಆದರೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇನ್ನು ಇವತ್ತಿನ ನಕ್ಷತ್ರ ಅಷ್ಟು ಅದ್ಭುತವಾಗಿದೆ.
ಇದು ಮಹಾನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಇವತ್ತು. ಮಹಾನಕ್ಷತ್ರದಲ್ಲಿ ಪ್ರಾರಂಭವಾಗ್ತಿರ್ತಕ್ಕಂತಹ ಇವತ್ತಿನ ಯುಗಾದಿ ಹಬ್ಬ. ಇನ್ನು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ, ಅದರ ಜೊತೆಗೆ ದೇವಿಯ ಅನುಗ್ರಹ. ಸೃಷ್ಟಿನಲ್ಲಿ ತಾಯಿಗಿನ್ನ ದೊಡ್ಡವಳು ಯಾರಿದ್ದಾರೆ? ತಾಯಿ ಗರ್ಭದಲ್ಲಿ ಜನನವಾದರೆ ಅದರ ಮುಂದಿನ ಲಾಭ ನಷ್ಟಗಳು ಸಿಗ್ತಕ್ಕಂಥದ್ದು. ಪುರುಷರಿಂದ ಸಾಧ್ಯವಿಲ್ಲದ್ದು ತಾಯಿ ಔಪಾಸನೆಯಿಂದಲೇ ಸಿದ್ಧಿಯಾಗುವಂತಹದ್ದು. ಅದಕ್ಕಾಗಿ ಈ ಸೃಷ್ಟಿಯೇ ಆಗಿರಬೇಕಾದ್ರೆ, ಸೃಷ್ಟಿಯೇ ದೇವಿಯ ಅಡಿಯಲ್ಲಿರಬೇಕಾದ್ರೆ, ಆ ತಾಯಿಯ ಪಾದದಲ್ಲೇ ನಮ್ಮ ಒಂದು ಜೀವನ ನಡಿಬೇಕಾದ್ರೆ ಮಂಗಳವಾರ ಶುಭವೇ. ಅಂತಹ ಶುಭಕರವಾಗಿರ್ತಕ್ಕಂತಹ ಮಂಗಳವಾರ, ವರ್ಷದ ಪ್ರಾರಂಭದ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ಮಂಗಳವಾರ, ಮಂಗಳವಾದ್ಯದೊಂದಿಗೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ, ಆ ಕೀರ್ತನೆಯನ್ನು ಆಲಿಸೋಣ. ಅದಾದ ನಂತರ ಈ ವರ್ಷ ಫಲದ ಕಡೆ ಗಮನ ಹರಿಸೋಣ. ಓಂ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹವನ್ನು ಪಡೆದು
ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಘಾಟಿ ಕ್ಷೇತ್ರದ ಶ್ರೀ ವಲ್ಲಿದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ಕಣ್ತುಂಬಿಸ್ಕೊಂಡು ಸ್ವಾಮಿಗೆ ನಡೆದಂಥ ವಿಶೇಷವಾದಂಥ ಪೂಜೆಯನ್ನು ದರ್ಶನ ಮಾಡ್ತಾ ಸ್ವಾಮಿಯ ಕೀರ್ತನೆಯನ್ನೇ ವಿಶೇಷವಾಗಿ ನಾದಸ್ವರದಲ್ಲಿ ಆಲಿಸ್ತಾ ಎಂತಹ ಅದ್ಭುತವಾದಂಥ ದಿನ. ಅಂತಹ ಮಂಗಳವಾರ ಪ್ರಾರಂಭವಾಗ್ತಿರ್ತಕ್ಕಂಥ ವರ್ಷದ ಆದಿ ಯುಗಾದಿ ನಿಜಕ್ಕೂ ಸಾರ್ಥಕತೆ ಇದೆ. ಯುಗಾದಿಯಂದು ಏನೆಲ್ಲ ಫಲಾಫಲಗಳಿದೆ, ಮುಂದೆ ಹಾಕುವ ಹೆಜ್ಜೆ ಹೇಗೆಲ್ಲ ಲಾಭ ನಷ್ಟಗಳಿದೆ ಎಲ್ಲವನ್ನು ತಿಳ್ಕೊಳ್ಳುವಂತಹ ಕಾಲ. ಇವತ್ತಿನ ಪಂಚಾಂಗ ಶ್ರವಣವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ. ಚೈತ್ರ ಮಾಸ ಬಂತು ಅಂದರೆ ಕೋಗಿಲೆಗಳ ಆ ವಿಶೇಷವಾದಂಥ ಧ್ವನಿ ಆಲಿಸಬಹುದು, ಆನಂದಿಸಬಹುದು. ಜೊತೆಗೆ ಇದು ವಸಂತದಲ್ಲಿರ್ತಕ್ಕಂಥದ್ರಿಂದ ಈ ವಸಂತ ಮಾಸದ ಪರಿಚಯ ಹೇಗೆ ನಾನು ನೋಡಿ, ಪ್ರಕೃತಿ ಕೆಲವೊಬ್ಬರಿಗೆ ಅವರವರ ಚಿಂತನೆಗಳು ಏನೇ ಇದ್ದರೂ ಹೊಸ ವರ್ಷ ಎಂಬತಕ್ಕಂಥದ್ದನ್ನು ಪ್ರಕೃತಿಯ ಮಡಿಲು ಯಾವಾಗ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳುತ್ತೋ, ಯಾವಾಗ ಈ ಪ್ರಕೃತಿ ತನ್ನ ಹೊಸತನವನ್ನು ಕಾಣಿಸುತ್ತೋ, ಪ್ರಕೃತಿ ಆ ಒಂದು ವಿಶೇಷವಾದಂಥ ಹೊಸ ಚಿಗುರನ್ನು ತೋರಿಸುತ್ತೋ ಆಗ ಹೊಸ ವರ್ಷ ಅಂತ ಹೇಳುತ್ತೆ. ಕವಿಗಳು ಹೇಳುವಂಥ ಮಾತು, ಕವಿಗಳ ಆ ಕಲ್ಪನೆ, ಹಾಡುವಂಥ ಕೀರ್ತನೆ, ಅಬ್ಬಾ ಅದರ ಆನಂದವೇ ಬೇರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ವರ್ಷದ ಆದಿ ಯುಗಾದಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಲ್ಲಿ ಒಂದು ಕಿವಿ ಮಾತಿದೆ. ಪ್ರತಿದಿನ 9:00ವರೆಗೆ ನನ್ನ ಕಾರ್ಯಕ್ರಮ ಮುಗಿಯೋದು. ಇವತ್ತು ಸತತ 10 ಗಂಟೆ ಅಂದರೆ ಸತತ 2 ಗಂಟೆಗಳ ಕಾಲ ನಾವು ನಿಮ್ಮೊಂದಿಗಿದ್ದೇವೆ. ಅದಕ್ಕೆ ಆತಂಕ ಬೇಡ, ಅಯ್ಯೋ ಏನೋ ಟೈಮ್ ಆಯ್ತಿದೆಯಲ್ಲ ಅಂತ ಚಿಂತನೆ ಮಾಡೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡಿದ್ದಾಯಿತು, ಸುಬ್ರಹ್ಮಣ್ಯೇಶ್ವರನ ದರ್ಶನವನ್ನು ಮಾಡಿದ್ದಾಯಿತು, ಮತ್ತು ಗುರೂಜಿಯವರನ್ನು ಕೂಡ ವರ್ಷದ ಫಲಾಫಲಗಳನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತೆ ಅದನ್ನು ಮುಂದುವರಿಸೋಣ. ಬನ್ನಿ ಗುರುಗಳೇ, ಮತ್ತೆ ಮುಂದುವರಿಸೋಣ. ಖಂಡಿತ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 9/4/2024 9/4/2024 ಮಂಗಳವಾರ. ಪ್ರತಿ ರೇವತಿ ನಕ್ಷತ್ರ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಮಂಗಳವಾರ ಎಂಬತಕ್ಕಂಥದ್ದು ಒಂದಿಷ್ಟು ಆಲೋಚನೆ ಆದರೆ ಇವತ್ತಿನ ನಕ್ಷತ್ರ ಮಹತ್ತರವಾಗಿರ್ತಕ್ಕಂಥದ್ದು ಇದು ಮಹಾನಕ್ಷತ್ರ ಅಂತ. ರೇವತಿ ನಕ್ಷತ್ರವಾದ್ದರಿಂದ ನಕ್ಷತ್ರ ಮತ್ತು ರಾಶಿ ಎರಡರಲ್ಲೂ ಸಹಿತ ಅಷ್ಟೇ ಅದ್ಭುತವಾದಂಥ ಫಲಗಳಿದೆ, ಆ ಫಲಗಳಿರ್ತಕ್ಕಂಥದ್ದು. ಇನ್ನು ಯೋಗ ಚೆನ್ನಾಗಿದೆ. ಜೊತೆಗೆ ಇವತ್ತಿನ ದಿವಸ ಚಂದ್ರಮಾನ ಋತಾರಂಭ ಅಂತಲೂ ಹೇಳ್ತಾರೆ, ಯುಗಾದಿ ಹಬ್ಬ ಅಂತಲೂ ಇದೆ, ವಸಂತ ಕಾಲದ ನವರಾತ್ರಿ, ವಸಂತ ನವರಾತ್ರಿ ಪ್ರಾರಂಭ ಅಂತಲೂ ಹೇಳ್ತಾರೆ. ವಸಂತ ನವರಾತ್ರಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಸಾಕಷ್ಟು ಜನಗಳ ಪದ್ಧತಿ ಇದೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಈ ಯುಗಾದಿ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಲೋಚನೆ ಮಾಡ್ತೀರಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಇಷ್ಟೊತ್ತು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದು ಚಿಂತನೆ ಆಯಿತು. ಯುಗಾದಿ ಬಂದಾಗ ಭಗವಂತ ಕೊಟ್ಟದ್ದನ್ನು ನಾವು ವೃದ್ಧಿಸ್ಕೊಳ್ಬೇಕು, ಅಭಿವೃದ್ಧಿಪಡಿಸ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಬೇಡದಂತಹ ಪದಾರ್ಥಗಳನ್ನು ಹೊಟ್ಟೆ ತುಂಬ ಕುಡಿದೋ ತಿಂದೋ ಮಾಡಿ ಮನೆಯಲ್ಲಿ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡೋಗಿ ಜೂಜ ಆಡ್ತಕ್ಕಂಥದ್ದು, ಇಸ್ವೀಟ್ ಆಡ್ತಕ್ಕಂಥದ್ದು, ಅಥವಾ ಇನ್ಯಾವುದ್ರ ಮೇಲೆ ಒಂದು ದುಡ್ಡನ್ನು ಕಟ್ತಕ್ಕಂಥದ್ದು, ಅಥವಾ ಕುದುರೆ ಬಾಲಕ್ಕೆ ದುಡ್ಡು ಕಟ್ಟತಕ್ಕಂಥದ್ದು, ಇಂತಹ ಕೆಲಸಕ್ಕೆ ಮುಂದಾಗಬೇಡಿ. 10 ರೂಪಾಯಿ ಸಂಪಾದನೆ ಮಾಡ್ಕೊಳ್ಳೋನ್ಗೆ ಆನಂದ ಒಂಥರ ಇದ್ದರೆ, ಆ 10 ರೂಪಾಯಿ ಕಳ್ಕೊಂಡು ಆತ ಜೀವನನೇ ಬೇಡಪ್ಪ ಅನ್ನೋ ಮಟ್ಟಿಗೆ ಹೋಗುವಂಥವ್ರು ಇನ್ನಷ್ಟು ಜನ. ಅದಕ್ಕಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬದ ಸಡಗರ ಸಂಭ್ರಮವನ್ನು ನಾವು ಸ್ವಾಗತಿಸಬೇಕು. ಇಲ್ಲಿ ಕಣ್ಣೀರು ಹಾಕುವಂಥದ್ದನ್ನು ನಾವು ಮುಂದೆ ಆಗಬಾರ್ದು. ಅದೃಷ್ಟ ಚೆಕ್ ಮಾಡ್ತೀವಿ, ಅದೃಷ್ಟ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಮನೆಯಲ್ಲಿರ್ತಕ್ಕಂಥ ದುಡ್ಡು ಅಥವಾ ಸಾಲ ಮಾಡಿ ತೆಗೆದುಕೊಂಡೋಗಿ ದುಡ್ಡು, ಅಥವಾ ಮನೆಯಲ್ಲಿ ಹೆಂಡತಿ ಕುತ್ತಿಗೆಯಲ್ಲಿರ್ತಕ್ಕಂಥ ಸರವೋ, ಅಥವಾ ಮಕ್ಕಳ ಮೈ ಮೇಲೆ ಇರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ಬಂಗಾರವೋ ಅದನ್ನು ತೆಗೆದುಕೊಂಡಾಗ ನಾವು ಜೂಜಾಡ್ತೀವಿ ಅಂದರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಅದಕ್ಕೋಸ್ಕರ ಹಬ್ಬದ ಸಡಗರ ಮತ್ತು ಸಂಭ್ರಮವಾಗಿರಲಿ. ಮನೆಯಲ್ಲಿರ್ತಕ್ಕಂಥ ತಾಯಂದಿರು, ಹೆಣ್ಣು ಮಕ್ಕಳು ಆ ನಗುಮುಖ ನೋಡಿ ಆನಂದ ಪಡುವಂಥದ್ದಾಗಲಿ. ನೀವು ಆಟ ಆಡಿ. ಯುಗಾದಿ ಹಬ್ಬದ ಆಟ ಅಂದರೆ ಒಂಥರ ಇರುತ್ತೆ, ಅದು ಹಿಂದಿನಿಂದ ಬಂದಿರೋ ಪದ್ಧತಿ ಅಂತ ತಿಳ್ಕೊಳ್ಳೋಣ. ಆದರೆ ಆಟವನ್ನು ಆಡಬೇಕು ನಿಜ, ದುಡ್ಡು ಕಟ್ಟಿ ಆಡ್ತಕ್ಕಂಥದ್ದಲ್ಲ, ಅಥವಾ ಇನ್ನೊಬ್ಬರು ಕಣ್ಣೀರು ಹಾಕಿಸುವಂಥದ್ದಲ್ಲ, ಅಥವಾ ನೀವು ಕಣ್ಣೀರು ಹಾಕ್ಕೊಂಡು ಮನೆ ಬಾಗಿಲಿಗೆ ಬರ್ತಕ್ಕಂಥದ್ದು ಅಲ್ಲ. ಅಥವಾ ಮುಂದೆ ನೀವು ಸಂಪಾದನೆ ಮಾಡಿ ನಿಮ್ಮ ಬದುಕನ್ನು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಳ್ಬೇಕಾದ ನೀವು ಜೀವನನೇ ಇಷ್ಟು ಮುಗಿತು ಜೀವನ ಅಂಥೇಳಿ ಇನ್ನೆಲ್ಲೋ ಒಂದು ಕಡೆ ತಲೆ ಹಾಕಿ ಮಲಗ್ತಕ್ಕಂಥದ್ದು ಖಂಡಿತ ಬೇಡವೇ ಬೇಡ. ಈ ಹಬ್ಬ, ಯುಗಾದಿ ಹಬ್ಬ ಸಡಗರ ಸಂಭ್ರಮದಿಂದಿರಲಿ. ಮನೆ ಮಕ್ಕಳ ಜೊತೆಗೆ ಭಗವಂತ ನಿಮಗೇನು ಕೊಟ್ಟಿದ್ದಾನೋ, ಗಂಜಿನೋ ಅಂಬ್ಲಿನೋ ಅಥವಾ ಒಂದಿಷ್ಟು ಸಿಹಿನೋ ಏನೋ ಪದಾರ್ಥ, ಎಲ್ಲರೂ ಒಟ್ಟು ಸಾಮೂಹಿಕವಾಗಿ ಕೂತು ಊಟ ಮಾಡುವಂಥದ್ದಾಗಲಿ. ಮೊದಲು ನೀವು ಮಾಡಬೇಕಾದ ಕೆಲಸ ಏನು? ಬೇವು ಬೆಲ್ಲವನ್ನು ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಮೊದಲು ನಿಮ್ಮ ತಂದೆ ತಾಯಿ ಕೊಟ್ಟು ಅವ್ರ ಕಡೆಯಿಂದ ನೀವಿಸ್ಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ
ಶಾಸ್ತ್ರಬದ್ಧವಾದಂಥ ನಿಮ್ಮ ಮನೆಗೆ ಸಮೀಪ ಇರತಕ್ಕಂಥ ಯಾವುದಾದ್ರೂ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪಾಶೀರ್ವಾದವನ್ನು ಪಡಿತಕ್ಕಂಥದ್ದು ಈ ಹಬ್ಬದ ವೈಶಿಷ್ಟ್ಯತೆ. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ನಿಮ್ಮ ಆಲೋಚನೆಗಳು ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ. ಯಾಕೆಂದರೆ ಇದು ಆ ತಂದೆ ತಾಯಿ, ಆ ಕುಟುಂಬದ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಇದರ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರ ಅರ್ಥ ಆಗುತ್ತೆ. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಿ ಸಂಪಾದನೆ ಇರುತ್ತೋ ಇಲ್ವೋ, ಸಾಲ ಸೋಲೆ ಮಾಡಿ ಆದರೂ ಮಕ್ಕಳು ಹೊಸ ಬಟ್ಟೆ ಕೊಡಿಸ್ಬೇಕು ಅನ್ನೋ ಚಿಂತನೆ ಇರುತ್ತೆ. ಅಪ್ಪ ಹರಿದಿರೋ ಬಟ್ಟೆ ಹಾಕ್ಕೊಂಡ್ರೂ ಸಹಿತ ಮಕ್ಕಳು ಒಳ್ಳೆ ಬಟ್ಟೆ ಕೊಡಿಸ್ಬೇಕು ಎಂಬತಕ್ಕಂಥ ಚಿಂತನೆ ಇರುತ್ತೆ. ತಾಯಿ ತನ್ನ ಮಗಳ ಮೈ ಮುಚ್ಚಲಿಕ್ಕಾಗಿ ತನ್ನ ಮೈ ಹರಿದಿರ್ತಕ್ಕಂಥ ವಸ್ತ್ರ ಇದ್ದರೂ ಸಹಿತ ತನ್ನ ಮಗಳ ಮೈ ಮುಚ್ಚಲಿಕ್ಕಾಗಿ ಹಗಲಿರುಳು ಶ್ರಮಿಸುವಂಥ ಗುಣ ತಾಯಿಯಲ್ಲಿರುತ್ತೆ. ಅಂತಹ ಮಾತೃಮೂರ್ತಿ, ಅಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿಬೇಕು. ಅದು ಬಹಳ ಯಶಸ್ಸಿನ ಕೆಲಸ. ಯಾಕೆಂದರೆ ತಂದೆ ತಾಯಿ ಇರುವವರೆಗೂ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರನ್ನ ಕಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಅದರ ನೋವು ಎಷ್ಟಿದೆ ಅಂತ. ಅದನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಇವತ್ತಿನ ದಿವಸ ಆ ತಂದೆ ತಾಯಿ ಕೈಯಲ್ಲಿ ಒಂದಿಷ್ಟು ಬೇವು ಬೆಲ್ಲವನ್ನು ತೆಗೆದುಕೊಂಡು ಜೀವನ ಈ ವರ್ಷ ಪೂರ್ತಿ ಸುಖ ಮತ್ತು ದುಃಖ ಎರಡೂ ಸರಿಸಮವಾಗಿರಲಿ. ಬರೀ ಸುಖದಲ್ಲಿದ್ದರೆ ಅದು ಜೀವನ ಅಲ್ಲ, ಅಥವಾ ಬರೀ ದುಃಖ ಆದರೆ ಅದು ತಡಿಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಸುಖ ದುಃಖ ಎಂಬತಕ್ಕಂಥದ್ದು, ಬೇಕು ಬೇಡ ಎಂಬತಕ್ಕಂಥದ್ದು, ಹಗಲು ರಾತ್ರಿ ಎಂಬತಕ್ಕಂಥದ್ದು ಇದು ಪ್ರಕೃತಿಯ ವಿಸ್ಮಯ. ಆ ಪ್ರಕೃತಿಯನ್ನು ನಾವು ಸ್ವಾಗತಿಸಬೇಕು, ಆರಾಧಿಸಬೇಕು. ಅಂತಹ ಅದ್ಭುತವಾದಂತಹ ಪರಿಕಲ್ಪನೆಯಲ್ಲಿ ಯುಗಾದಿಯನ್ನು ಪ್ರಾರಂಭಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ನಾವು ತಿಳ್ಕೊಳ್ಬೇಕಾದಂಥ ವಿಚಾರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಲಾಭ ನಷ್ಟ, ಬೇಕು ಬೇಡ ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಾಯಕರು ಯಾರು? ಯಾವುದೇ ರಾಜ್ಯ ನಡೀಬೇಕಾದ್ರೆ, ರಾಜ್ಯಾಂಗ ನಡೀಬೇಕಾದ್ರೆ ಅಲ್ಲಿರ್ತಕ್ಕಂತಹ ನವನಾಯಕರು ಯಾರು ಅನ್ನೋದು ಬೇಕು. ಅಂತಹ ನವನಾಯಕರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈ ಬಾರಿ ರಾಜ ಕುಜನಾಗಿದ್ದಾನೆ. ರಾಜ ಕುಜ, ಮಂತ್ರಿ ಶನಿ, ಸೇನಾಧಿಪತಿ ಶನಿ, ಸೈನ್ಯಾಧಿಪತಿ ಸಸ್ಯಾಧಿಪತಿ ಕುಜ, ಧಾನ್ಯಾಧಿಪತಿ ಚಂದ್ರ, ಅರ್ಘ್ಯಾಧಿಪತಿ ಶನಿ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನಿರಾಸಾಧಿಪತಿ ಕುಜ, ಪಶುನಾಯಕ ಯಮ. ಪಶುನಾಯಕ ಯಮ. ಹಾಗೆ ಮೇಘಾಧಿಪತಿ ಶನಿ. ಮೇಘಾಧಿಪತಿ ಶನಿ ಅಂದಾಗ ತಲೆ ಮೇಲೆ ಕೈ ಹೊರುವಂಥ ಪರಿಸ್ಥಿತಿಯೇ ಇದೆ. ಯಾಕೆಂದರೆ ಶನಿಯ ಸ್ವಭಾವ ಏನಂದರೆ, ಮನುಷ್ಯ ತಾನು ಹೇಗಿದ್ದಾನೆ, ಹೇಗೆ ನಡೀತಿದ್ದಾನೆ, ತಾನು ಯಾರಲ್ಲಿ ಹೇಗೆ ಗೌರವಿಸ್ತಾನೆ, ಅಥವಾ ತನ್ನ ನಡೆ ನಡವಳಿಕೆಗಳು ಹೇಗೆ ಇಟ್ಕೊಂಡಿದ್ದಾನೆ, ಅಂತಹ ರಾಜ ವಿಕ್ರಮಾರ್ಕನ್ನೇ ಬಿಟ್ಟಿದ್ದಲ್ಲ ಶನಿ. ನಿತ್ಯ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಸಜ್ಜನರಂತೆ ಬದುಕ್ತಾ, ಯಾರೊಬ್ಬರಲ್ಲೂ ನೋವಿಲ್ದಿರ ತನ್ನ ರಾಜ್ಯವನ್ನು ಸುಭೀಕ್ಷವಾಗಿಟ್ಕೊಂಡಂತಹ ಆ ರಾಜ ವಿಕ್ರಮಾರ್ಕನ್ನೇ ಪರೀಕ್ಷೆ ಮಾಡಿದಾತ. ಹಾಗಿದ್ದಾಗ ಈ ವರ್ಷ ಮಳೆ ಹೇಗಿದೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಮಿತವಾಗಿ ಬಳಸುವಂತಹದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದಷ್ಟು ನೀರನ್ನ ವೃತಃ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀರಿಲ್ದಿದ್ರೆ ಏನು ಜಗತ್ತೇ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ದೇಹದಲ್ಲಿ 80% ವಾಟ್ರೇ ಇರತಕ್ಕಂಥದ್ದು. ಆದರೆ ದೇಹಕ್ಕೆ, ಮನುಷ್ಯನಿಗೆ ಜ್ಞಾನ ಇರ್ತಕ್ಕಂಥವನ ಬದುಕೊಂದಾದರೆ ಜಲಚರಗಳ ಗತಿ ಏನು, ಪ್ರಾಣಿ ಪಕ್ಷಿಗಳೇನು, ದನಕರುಗಳೇನು, ಹಾಗೆ ಸುಂದರವಾದಂಥ ಪ್ರಕೃತಿ ಏನು, ಆದರೆ ಎಲ್ಲವನ್ನೂ ಕಾಪಾಡುವನು ಮೇಲೊಬ್ಬ ಭಗವಂತ ಇದ್ದಾನೆ. ಆದರೆ ಗ್ರಹಗಳು ತನ್ನ ನಿಯಮಗಳೇನಿದೆ ಅದನ್ನು ಚಾಚೂ ತಪ್ಪದಿರ ಮಾಡುತ್ತೆ. ಅಂತಹ ಗ್ರಹಗಳ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಮನುಷ್ಯ ತನ್ನ ಜ್ಞಾನವನ್ನು, ಯಾಕೆಂದರೆ ಮನುಷ್ಯ ಮಾತ್ರ ಅತೀತವಾದಂಥ ಜ್ಞಾನವುಳ್ಳಂಥವನು ಅಂತ ಸಾರಿ ಸಾರಿ ಹೇಳುತ್ತೆ ಗ್ರಂಥಗಳು. ಆದರೆ ಮನುಷ್ಯನಿಗೂ ಮೀರಿ ಇರತಕ್ಕಂತಹ ಬುದ್ಧಿ ಚೈತನ್ಯ ಗ್ರಂಥದಲ್ಲಿ ಆ ಆಧಾರಗಳು ನೋಡಿದ್ರೆ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಇದೆ. ಆದರೆ ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಬೆಟ್ಟದಷ್ಟಿದೆ. ಬೆಟ್ಟದಷ್ಟಿರ್ತಕ್ಕಂಥ ಆಸೆ ಎಲ್ಲವೂ ನನಗೆ ಬೇಕು, ಈ ಪ್ರಕೃತಿ ನನಗೆ ಬೇಕು. ಎಷ್ಟೋ ಜನ ಜಮೀನು ನನಗೆ 300 ಎಕರೆ ಇದೆ, 200 ಎಕರೆ ಇದೆ, 50 ಎಕರೆ ಇದೆ, 100 ಎಕರೆ ಇದೆ, ಬಂಜರು ಭೂಮಿ ಆಗಿಬಿಟ್ಬಿಟ್ಟಿರ್ತೀವಿ. ಆ ಭೂಮಿಯಲ್ಲಿ ಒಂದು ಬೆಳೆ ತೆಗೆಯಲ್ಲ. ಯಾವುದೇ ಭೂಮಿ ಇರಲಿ, ಮನುಷ್ಯನಿಗೆ ಅಂಗೈಯಗಲ ಭೂಮಿ ಇದ್ದರೂ ಅಲ್ಲಿ ಬೆಳೆ ತೆಗೆದು 4 ಜನ ಆ ಬೆಳೆ ಬಂದದ್ದನ್ನು ಊಟ ಮಾಡಿದ್ರೆ ಆ ಭೂಮಿ ತಾಯಿ ಸಹಿತ ಆನಂದ ಪಡ್ತಾಳಂತೆ. ನನ್ನ ದೇಹದಿಂದ, ನನ್ನಿಂದ ಬಂದಂಥ ಧಾನ್ಯಗಳನ್ನು ಆಹಾರ ಊಟ ಮಾಡ್ತಿದ್ದಾರಲ್ಲ, ಅದು ಸಂತೃಪ್ತಿ ಅಂತ ಯೋಚನೆ ಮಾಡ್ತಾಳೆ. ಆದರೆ ನನ್ನ ಹೆಸರಲ್ಲಿ 100 ಎಕರೆ ಇರಲಿ, 300 ಎಕರೆ ಇರಲಿ, 500 ಎಕರೆ ಇರಲಿ, ಬರೀ ನನ್ನ ಹೆಸರಲ್ಲಿ ಮಾತ್ರ ಇರಬೇಕೇ ವಿನಃ ಆ ಭೂಮಿಯಲ್ಲಿ ಒಂದು ಬೆಳೆ ತೆಗೆಯೋದಿಲ್ಲ. ಈ ಥರ ಮಾಡ್ತಕ್ಕಂಥವ್ರಿಗೆ ಖಂಡಿತ ಹೇಳ್ತೇನೆ, ಅದೊಂದು ದೊಡ್ಡ ಶಾಪವೇ ಸರಿ, ಅದು ಲಾಭ ಅಲ್ಲ. ನಾವು ಅಂದ್ಕೊಳ್ತೀವಿ ನನ್ನ ಹೆಸರಲ್ಲಿ 100 ಎಕರೆ ಜಮೀನಿದೆ ಅಂತ. ನನ್ನ ಹೆಸರಲ್ಲಿ 100 ಎಕರೆ ಇದ್ದು ಆ 100 ಎಕರೆಯಲ್ಲೂ ಬೆಳೆ ಬೆಳೆದು ಅದರಿಂದ ನೀವು ಲಾಭ ನೋಡ್ತಿರೋ ನಷ್ಟ ನೋಡ್ತಿರೋ, ಬೆಳೆದಂಥ ಬೆಳೆ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಊಟ ಆಗಬೇಕು, ಅಥವಾ ಅದರಿಂದ ಬೆಳೆದಂಥ ಬೆಳೆ ಒಬ್ಬ ಯಾರಾದರೂ ಒಂದಷ್ಟು ಜನ ಊಟ ಮಾಡಬೇಕು. ನೀವು ಅದರಿಂದ ಸಂಪಾದನೆ ಏನು ಮಾಡ್ತೀರಿ ನಾನು ಕೇಳ್ತಿಲ್ಲ. ಆದರೆ ಯಾವುದೇ ಕಾಲಕ್ಕೂ ಬಂಜರು ಭೂಮಿ ಮಾತ್ರ ಬಿಡಬಾರ್ದು. ಆ ಭೂತಾಯಿ ಸದಾಕಾಲ ಹಸನ್ಮುಖಿ ಆಗಿರಬೇಕು. ಆ ಭೂತಾಯಿ ಸದಾಕಾಲ ನಗರದ ಇರಬೇಕು. ಆ ಭೂತಾಯಿಲಿ ಸದಾಕಾಲ ಹಸಿರಿನ ಒಂದು ಸೀರೆಯನ್ನು ಉಡಬೇಕು. ಆಗಲೇ ರಾಜ್ಯ ದೇಶ ಸಂಪತ್ತು ಭರಿತವಾಗಿರ್ತಕ್ಕಂಥದ್ದು, ನಿಮ್ಮ ಯಶಸ್ಸಿಗೆ ದಾರಿ ಆಗ್ತಕ್ಕಂಥದ್ದು.
ಇರಲಿ, ಈಗಷ್ಟೇ ನವನಾಯಕರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ಇವರ ಆಧಿಪತ್ಯ ಹೇಗಿರುತ್ತೆ, ಇವರ ಭವಿಷ್ಯದಲ್ಲಿ ಏನೆಲ್ಲ ನಡೆಸ್ತಾರೆ, ವರ್ಷದ ಫಲಾಫಲಗಳಲ್ಲಿ ಈ ನವನಾಯಕರ ಪಾತ್ರ ಹೇಗಿದೆ ಅದನ್ನು ನಾವು ತಿಳ್ಕೊಳ್ಳೋಣ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ನವನಾಯಕರು ಯಾರ್ಯಾರು ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ನವನಾಯಕರ ಆಧಿಪತ್ಯ ಹೇಗಿರುತ್ತೆ ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡೋರಿದ್ದಾರೆ. ಬನ್ನಿ ತಿಳ್ಕೊಂಡು ಗುರುಗಳೇ, ಅವರ ಆಧಿಪತ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ರಾಜ ಕುಜನಾದಾಗ ನೋಡಿ, ಮಂಗಳವಾರ ಪ್ರಾರಂಭ. ರಾಜ ಕುಜ, ಇಲ್ಲಿ ಕುಜ ರಾಜನಾದರೆ ಏನು ಮಾಡಬಲ್ಲ? ನರನಾಡಿಗಳು, ರಕ್ತ, ಕೆಂಪು ವರ್ಣ, ಜೊತೆಗೆ ಸೂರ್ಯನ ತಾಪಮಾನ, ಜೊತೆಗೆ ಭೂಮಿಯಲ್ಲಿರಬೇಕಾಗಿರ್ತಕ್ಕಂತಹ ರಸಾಧಿಪತ್ಯ, ಜೊತೆಗೆ ಭೂಮಿಯಲ್ಲಿ ಸ್ವಾರಸ್ಯಕರವಾದಂತಹ ಒಂದು ಬೆಳೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸುಗಳ ಮೇಲೆ ಬೀಳುವಂತಹ ಒಂದಷ್ಟು ಗದಾಪ್ರಹಾರ. ಇದನ್ನು ಸವಿಸ್ತಾರವಾಗಿ ನಾವು ವಿಸ್ತಾರ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಹೇಳ್ತಾ ಹೊರಟ್ರೆ ಬಹುಶಃ ಸಮಯ ನನಗೆ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಅದಕ್ಕೆ ಚುಟುಕಾಗಿ ಹೇಳ್ತೀನಿ. ಮುಂಬರ್ತಕ್ಕಂಥ ದಿನದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದಿನಕ್ಕೊಂದರಂತೆ ವಿಶೇಷವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗ ಚುಟುಕಾಗಿ ಮಾತ್ರ ವಿಚಾರ ಮುಟ್ಟಿಸ್ತಾ ಇದ್ದೀನಿ. ಮಂತ್ರಿ ಶನಿ ಆಗಿದ್ದಾನೆ. ಮಂತ್ರಿ ಶನಿ ಅಂದರೆ ಇಲ್ಲಿ ರಾಜ ತನ್ನ ರಾಜ್ಯದಲ್ಲಿ ಕೂತ್ಕೊಂಡು, ಆಸ್ಥಾನದಲ್ಲಿ ಕೂತ್ಕೊಂಡು, ಅರಮನೆಯಲ್ಲಿ ಆ ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡಬಲ್ಲ ಅಷ್ಟೇ. ಆದರೆ ಅದನ್ನು ಹೇಳುವಂಥ ಪರಿಕಲ್ಪನೆಯನ್ನು ಮಂತ್ರಿನೇ ಹೇಳುವಂಥದ್ದಾಗಿರುತ್ತೆ. ಮಂತ್ರಿ ಏನನ್ನು ಸೂಚನೆ ಮಾಡ್ತಾನೆ, ಏನು ಸರಿ ತಪ್ಪು, ರಾಜ್ಯ ಹೇಗೆ ನಡೀತಿದೆ, ರಾಜ್ಯದಲ್ಲಿ ಏನು ಅವಘಡಗಳಾಗ್ತಾ ಇದೆ, ಅದು ಹೇಗೆ ನೀವು ಅದನ್ನು ಪಾಲನೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಸುಮಾರು ಒಂದು 60% ಮಂತ್ರಿ ಹೇಳುವ ಮಾತನ್ನೇ ಆಲಿಸುವಂಥದ್ದಾಗತ್ತೆ. ಹಾಗಾಗಿ ಮಂತ್ರಿಯ ಮಾತನ್ನು ಆಲಿಸ್ದಿರ ರಾಜ ಏನು ನಿರ್ಧಾರಕ್ಕೂ ಬರೋದಿಲ್ಲ. ಹಾಗಿದ್ದ ಮೇಲೆ ಮಂತ್ರಿ ಏನು ಯೋಚನೆ ಮಾಡ್ತಾನೆ? ಅದರಲ್ಲೂ ಶನಿಯೇ ಮಂತ್ರಿ ಆದಾಗ ಎಲ್ಲರೂ ಆಲೋಚನೆ ಮಾಡಬೇಕಿಲ್ಲಿ. ಇನ್ನು ಸೇನಾಧಿಪತಿಯೂ ಸಹಿತ ಶನಿಯೇ. ಸೇನಾಧಿಪತಿಯು ಶನಿ ಆದಾಗ ತನ್ನ ಆಧಿಪತ್ಯದಲ್ಲಿ ರಾಜ್ಯದಲ್ಲಿ ನಡಿಬೇಕಾದಂತಹ ರಾಜ್ಯದ ಏನು ವ್ಯವಹಾರಗಳಿರುತ್ತೆ, ಏನು ಕೆಲಸ ಕಾರ್ಯ ಇರುತ್ತೆ, ಯಾವ್ಯಾವ ಕಾಲ ಏನೇನು ಸಂಭವಿಸುತ್ತೆ, ಅದರ ಪೂರ್ವಭಾವಿಯಾಗಿ ಆಲೋಚನೆ ಮಾಡುವ ತಾಕತ್ತು, ಶಕ್ತಿ ಈತನ ಮೇಲೆ ನಿಂತಿರುತ್ತೆ. ಇನ್ನು ಸಸ್ಯಾಧಿಪತಿ ಕುಜನಾದ್ದರಿಂದ ಇಲ್ಲಿ ಬೆಳೆಗಳು, ಜೊತೆಗೆ ಯಾವೆಲ್ಲ ಒಂದು ಹಸಿರಿನ ವಾತಾವರಣ ಇರುತ್ತೆ. ನಾನು ಆಗಲೇ ಹೇಳಿದೆ, ಭೂಮಿ ತೆಗೆದರೆ ಸಾಲದು, ಆ ಭೂಮಿಯಲ್ಲೊಂದು ಬೆಳೆ ತೆಗಿಬೇಕು ಅಂತ. ಬೆಳೆ ತೆಗೆದು ಸ್ವಲ್ಪ ಕಷ್ಟನೇ ಈ ಸತಿ ಅಂತಹ ಲಾಭ ಇರತಕ್ಕಂಥದ್ದಲ್ಲ. ರೈತರು ಸ್ವಲ್ಪ ಸಂಕಷ್ಟಕ್ಕೊಳಗಾಗ್ತಾ ಇದ್ದಾರೆ. ಆದರೆ ರೈತರ ಸಂಕಷ್ಟ ಇದ್ದರೂ ಅವ್ರನ್ನ ಕಾಪಾಡೋದಕ್ಕೆ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಜೊತೆಗೆ ದೇವಿಯ ಉಪಾಸನೆ ಮಾಡೋದ್ರಿಂದ ಯಾವೊಬ್ಬ ರೈತ ಆದರೂ ಸಹಿತ ತಾನು ಬೆಳೀತಕ್ಕಂಥ ಬೆಳೆ ಏನೇ ಆದರೂ ಇಂಥದ್ದೊಂದು ಬೆಳೆ ಬೆಳೀತಿದ್ರಮ್ಮ ನಿನ್ನ ಆಶೀರ್ವಾದ ಬೇಕು ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಧಾನ್ಯಾಧಿಪತಿ ಚಂದ್ರ. ಧಾನ್ಯಗಳನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿ ಅದನ್ನು ಗೋಡನಲ್ಲಿ ಇಡ್ತೀರಿ ಅಥವಾ ಅದನ್ನು ಶೇಖರಣೆ ಮಾಡಿಡ್ತೀರಿ. ಅದರ ಸಂರಕ್ಷಣೆಯಲ್ಲಿ ಸ್ವಲ್ಪ ಎಡುತ್ತೀರಿ. ಯಾಕೆಂದರೆ ಇಲ್ಲಿ ಚಂದ್ರ ಮನಸ್ಕಾರಕ, ಜೊತೆಗೆ ಬಹಳ ಬೇಗ ತಂಪನ್ನು ಕೊಡ್ತಾನೆ, ಅದನ್ನು ಶೀತಲದಲ್ಲಿಡ್ತಾನೆ. ಅದರ ಮನಸ್ಸಿಗೆ ನೀವು ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊಳ್ತೀರಿ, ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ಚಿಂತನೆಯನ್ನು, ಪರಿಕಲ್ಪನೆಯನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಅಲ್ಲಿ ಧಾನ್ಯಾಧಿಪತಿ ಇರ್ತಕ್ಕಂಥದ್ದು ಚಂದ್ರ, ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಅಲ್ಲೂ ಶನಿಯೇ. ಅರ್ಘ್ಯಾಧಿಪತಿ ಶನಿ ಆದಾಗ ಸ್ವಲ್ಪ ಮಾನಸಿಕವಾದಂತಹ ಒತ್ತಡಗಳು ಎದುರಾಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನು ಮೇಘಾಧಿಪತಿ ಅಂದ್ರೇನು? ಮೋಡಗಳು, ಮಿಂಚು ಬೀರುವಂತಹ ಮಳೆ ನಮ್ಮನ್ನು ನೋಡಿ ನಾವು ಮಳೆಯನ್ನು ನೋಡಬೇಕಾದ್ರೆ ತಲೆ ಎತ್ತಿ ನಿಂತಹ ರೈತ ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ನಮ್ಮ ಮಳೆ ಆಗ್ತಿಲ್ವಲ್ಲ ಅಂತಕ್ಕಂತಹ ಪರಿಸ್ಥಿತಿ ಇದ್ದಾಗ ಬರುವಾಗೆ ಬಂದು ಹಾಗೆ ಸರ್ರಂತ ಹಿಂದೆ ಸಾರುವಂಥದ್ದು. ಈ ಭಾಗದಲ್ಲಿ ಮೋಡ ಇದೆಯಪ್ಪ, ಇವತ್ತೇನೋ ಮೋಡ ಕಟ್ಕೊಂಡಿದೆ, 4 ಗಂಟೆ ಆಯಿತು, ಇನ್ನೇನು ಈಗಲೂ ಮಳೆ ಆವರಿಸುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಕತ್ತಲು ಆಗಿದೆ. ಒಂದು ಕಾಗೆಯನ್ನು ನಾವು ಕಟ್ಟಿಬಿಟ್ಟು ಕಾಗೆಯನ್ನು ಮೇಲೆ ಆರಿಸಿದ್ರೆ ಹೇಗಿರುತ್ತೋ ಎಲ್ಲವೂ ಸಹಿತ ಕಪ್ಪು ಹೇಗೆ ಕಾಣ್ತಿದ್ಯೋ ಅದೇ ಪ್ರಕಾರ ಆಕಾಶ ಕಪ್ಪಾಗಿದೆ, ಈಗಲೂ ಮಳೆ ಆಗ್ಬೋದೇನೋ ಎಂಬತಕ್ಕಂಥ ನಿರೀಕ್ಷೆ ಮಾತ್ರ ನಮ್ಮದು. ಆದರೆ ಮಳೆ ಈ ಭಾಗ ಬಿಟ್ಟು ಮತ್ತೊಂದು ಭಾಗಕ್ಕೆ ಆಗ್ತಾ ಇರುತ್ತೆ. ಹಾಗೆ ನಿರೀಕ್ಷೆಗಳನ್ನು ಹುಸಿ ಮಾಡತಕ್ಕಂಥದ್ದು ಅಲ್ಲಿ ಶನಿ. ಅದರಿಂದ ಒಂದಷ್ಟು ಎಚ್ಚರಿಕೆ ಬೇಕು. ಇನ್ನು ರಸಾಧಿಪತಿಯೂ ಸಹಿತ ಗುರು. ನಿರಾಸಾಧಿಪತಿ ಕುಜ, ಅಲ್ಲೂ ಸಮಸ್ಯೆ. ಇನ್ನು ಪಶುನಾಯಕ ಯಮನಾದ್ರಿಂದ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಮೊದಲಿಂದ ಒಂದು ಧ್ವನಿ ಏನಪ್ಪ ಅಂದರೆ ಪಶುಗಳನ್ನು, ಅಂದರೆ ದನಕರುಗಳನ್ನು, ಈ ಸೃಷ್ಟಿಯಲ್ಲಿ ದನಕರುಗಳನ್ನು, ವಿಶೇಷವಾಗಿರ್ತಕ್ಕಂಥ ಗೋ ಸಂರಕ್ಷಣೆ ಮಾಡುವಂಥದ್ರಲ್ಲಿ ಎಲ್ಲರೂ ಎತ್ತಿದ ಕೈ ಆಗಬೇಕು. ಯಾಕೆಂದರೆ ವಿಶ್ವಮಾತೆ ಗೋಮಾತೆ ಆಗಬೇಕು ಎಂಬತಕ್ಕಂಥ ಚಿಂತನೆ, ಪರಿಕಲ್ಪನೆ ಎಲ್ಲರದೂ ಇದೆ. ಹಾಗಿದ್ದಾಗ ಯಮ ಪಶುನಾಯಕನಾದರೆ ಏನು ಮಾಡ್ತಾನೆ? ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ
ರಾಶಿಗಳ ಮತ್ತು ನಕ್ಷತ್ರಗಳಲ್ಲಿ ಬರ್ತಕ್ಕಂಥ ನವಗ್ರಹಗಳ ಬಗ್ಗೆ ಬರ್ತಕ್ಕಂಥ ವರ್ಷದ ಭವಿಷ್ಯತ್ತು ಹೇಗಿರುತ್ತೆ, ಅದರ ಬಗ್ಗೆ ಇರತಕ್ಕಂಥ ಒಂದು ಆಧಿಪತ್ಯ ಹೇಗಿರುತ್ತೆ, ನವನಾಯಕರು ಯಾವ ರೀತಿ ಅವರ ಒಂದು ಆಧಿಪತ್ಯವನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಆಧಿಪತ್ಯದ ಬಗ್ಗೆ ತಿಳಿಸ್ತಾ ಇದ್ರು ಗುರುಗಳೇ. ಖಂಡಿತ. ಇನ್ನು ಮೇಲೆ ಸಾಧ್ಯವಾದಷ್ಟು ಸ್ವಲ್ಪ ಕಾಫಿ ಟೀನ ಕಡಿಮೆ ಮಾಡಬೇಕು. ಯಾಕೆಂದರೆ ಹಾಲು ಉತ್ಪಾದನೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಲು ಉತ್ಪಾದನೆ ಕಡಿಮೆ ಆಗೋದ್ರಿಂದ ಮನೇಲಿ ಹೋದ ತಕ್ಷಣ ಲೋಟಕ್ಕೆ ಹಾಲು ಬಗ್ಗಿಸ್ಕೊಂಡು ಕುಡಿಯೋದಿರುತ್ತಲ್ಲ, ಅದನ್ನು ನೀವು ಕಡಿಮೆ ಮಾಡಬೇಕು. ಇಂಟಿಗೆ ನಾನು ಮಧ್ಯೆ ತೆರೆಗೆ ಬಂದ್ಬಿಡು. ಮನೆಗೆ ಹೋದ ತಕ್ಷಣ ಫಸ್ಟು ನೋಡೋದು ಹಾಲು ಪಾತ್ರೆಯಲ್ಲಿ ಹಾಲು ಇದೆಯಾ, ಒಂದು ಲೋಟ ಹಾಲು ಬಗ್ಗಿಸ್ಕೊಂಡು ಆ ಕಡೆ ಜಾರು ಕೊಡೋಣ. ಮಾಡ್ರು ಅಡುಗೆಗಿನ್ನ ಹಾಲು, ಇದು ಎಲ್ಲರಲ್ಲೂ ಇರ್ತಕ್ಕಂಥ ಗುಣ. ಯಾಕೆಂದರೆ ಆ ಗೋಕ್ಷೀರಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಅಂಥ ವಿಚಾರ ತೆಗೆದುಕೊಂಡ್ರೆ ಯಮ ಪಶುನಾಯಕನಾದ್ದರಿಂದ ಈ ಬಾರಿ ಬೆಳೆ ಕಡಿಮೆ ಇದೆ. ಬೆಳೆ ಕಡಿಮೆ ಇದೆ, ಮೇವು ಕಡಿಮೆ ಆಗುತ್ತೆ. ಮೇವು ಕಡಿಮೆ ಆಗೋದ್ರಿಂದ ಮಳೆ ಕಡಿಮೆ ಇದೆ. ಮಳೆ ಕಡಿಮೆ ಆದಮೇಲೆ ಮೇವು ಕಡಿಮೆ ಆಗುವಂಥದ್ದು. ಇನ್ನು ಪಶುಗಳ ಮೇವು ಯಾವಾಗ ಕೊರತೆ ಆಗುತ್ತೋ ಆಗ ಸ್ವಲ್ಪ ಹಾಲು ಕಡಿಮೆ ಆಗಿಬಿಡುತ್ತೆ. ಹಾಲು ಕಡಿಮೆ ಆಯಿತು ಅಂದರೆ ಇನ್ನು ರೇಟ್ ಜಾಸ್ತಿ ಆಗುತ್ತೆ. ಹಾಗೆ ಪಶುಗಳಿಗೆ ಅಂತಹ ಲಾಭ ಏನಿಲ್ಲ, ಅದೊಂಥರ ಕೆಟ್ಟ ಸನ್ನಿವೇಶವೇ ಆಗಿಬಿಡುತ್ತೆ. ಹಾಗಾಗಿ ಈ ಬಾರಿ ಯಮನ ಆಡಳಿತ ಇರೋದ್ರಿಂದ ಪಶುಗಳ ಆ ವಿಶೇಷತೆ, ಪಶುಗಳ ರಕ್ಷಣೆ, ಪಶುಗಳಿಗೆ ಸಂಭವಿಸ್ತಕ್ಕಂಥ ಒಂದಷ್ಟು ಕಾಯಿಲೆ ಕಸಾಲೆಗಳು ಇವೆಲ್ಲವೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಏನೇ ಆದರೂ ರೈತನಿಗೆ ಬರಲೇ ಇದೆಲ್ಲ. ರೈತ, ಏಕೆಂದರೆ ಪಶುಗಳು ನೋಡೋದು ಯಾರು, ಹಸು ಕರುಗಳನ್ನು ನೋಡೋದು ಯಾರು, ಅದು ಒಬ್ಬ ರೈತನೇ ನೋಡೋದು. ಆ ರೈತನಿಗೆ ಪಾಪ ಒಂದಲ್ಲ ಒಂದು ಕಡೆ ಕಷ್ಟ ಆಗ್ತದೆ. ಒಳ್ಳೆ ಬೆಳೆ ಆಗೋದು ಕಷ್ಟ, ಮಳೆ ಇಲ್ಲ. ಮಳೆ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂರಕ್ಷಣೆ, ಇಲ್ಲಿ ಧಾನ್ಯಾಧಿಪತಿ ಜೊತೆಗೆ ಚಂದ್ರ ಬೇರೆ, ಅದನ್ನು ಶೇಖರಣೆ ಮಾಡಿಟ್ಕೊಳ್ಳೋದು ಅಲ್ಲೂ ಸಮಸ್ಯೆ ಆಗುತ್ತೆ. ಹೀಗೆ ಒಂದಲ್ಲ ಒಂದು ಕಡೆ ಈ ವರ್ಷ ಫಲ ಯಾಕೋ ಅಷ್ಟು ಸೂಕ್ತವಾಗಿ ಸಮಂಜಸವಾಗಿಲ್ಲ. ಇದು ಒಂದು ಭಾಗ. ಆದರೆ ಇನ್ನು ಲಾಭ ನಷ್ಟಗಳು ಹೇಗಿದೆ ಅದು ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಆದಾಯ ಮತ್ತು ವ್ಯಯ, ಇಲ್ಲಿ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಆದಾಯ ವ್ಯಯಗಳನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳೇಬೇಕು. ಮೊದಲನೇದಾಗಿ ಆದಾಯ ವ್ಯಯಗಳನ್ನು ನೋಡೋದಾದರೆ ಮೇಷ ಮತ್ತು ವೃಶ್ಚಿಕ, ಮೇಷರಾಶಿ ವೃಶ್ಚಿಕ ರಾಶಿಯವರಿಗೆ, ಮೇಷರಾಶಿ ವೃಶ್ಚಿಕ ರಾಶಿಯವರಿಗೆ 8 ಆದಾಯ, ವ್ಯಯ 14. 8 ರೂಪಾಯಿ ಲಾಭ ಸಂಪಾದನೆ ಮಾಡ್ತೀರಿ, 14 ರೂಪಾಯಿ ಖರ್ಚು ಮಾಡ್ತೀರಿ. ಖರ್ಚು ಮಾಡೋದು ಹೇಗೆ? ಇಲ್ಲ ಅಂದರೆ ಸಾಲಾದರೂ ಮಾಡೇ ಮಾಡ್ತೀರಿ. ಅದ್ರ ಬಗ್ಗೆ ನಿಮ್ಮ ಜಾಗೃತೆ ಬೇಕು. ಆರೋಗ್ಯ ಅನಾರೋಗ್ಯ ತೆಗೆದುಕೊಂಡ್ರೆ 2 ಆರೋಗ್ಯ, ಅನಾರೋಗ್ಯ 3. ಡೈಲಿ ಸುಸ್ತಾಗೇ ಇರ್ತೀರಿ, ಯಾವುದಾದ್ರು ಒಂದು ಚಿಂತನೆ ಮಾಡ್ತಾನೆ ಇರ್ತೀರಿ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಸುಖ ದುಃಖಗಳನ್ನು ನೋಡಿದ್ರೆ ಸರಿ ಸಮ ಪ್ರಮಾಣವಾಗಿದೆ. ಇನ್ನು ನಿಮಗೆ ಸಿಗ್ತಕ್ಕಂಥ ಸ್ಥಾನಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ, ಸ್ವಲ್ಪ ಜಾಗೃತೆ ಬೇಕಾಗುತ್ತೆ. ಇನ್ನು ಋಷಭ ಮತ್ತು ತುಲಾ, ಋಷಭ ತುಲಾ ರಾಶಿಯವರಿಗೆ 2 ಆದಾಯ, 8 ಖರ್ಚು. ಇದು ಇನ್ನೂ ದೊಡ್ಡ ಕಷ್ಟವೇ. 2 ರೂಪಾಯಿ ಆದಾಯ ಸಂಪಾದನೆ ಮಾಡಿ 8 ರೂಪಾಯಿ ಖರ್ಚು ಮಾಡಿಬಿಟ್ರೆ ಹೇಗೆ ಜೀವನ? ಹಾಗೆ ಆರೋಗ್ಯ ಮತ್ತು ಅನಾರೋಗ್ಯ ತೆಗೆದುಕೊಂಡ್ರೆ 6 ಆರೋಗ್ಯ, 4 ಅನಾರೋಗ್ಯ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ಖರ್ಚು ಹೇಗಾನ ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿದೆಯಾ ಪರವಾಗಿಲ್ಲ. ಇನ್ನು ಸುಖ ದುಃಖಗಳು ನೋಡಿದ್ರೆ ಸುಖ 6, ದುಃಖ 3. ಇದು ಪರವಾಗಿಲ್ಲ. ಹೇಗೋ ಭಗವಂತ ಕೊಟ್ಟಿದ್ರಲ್ಲಿ ನೆಮ್ಮದಿ ಕಾಣಬಹುದು. ಇನ್ನು ಮಿಥುನ ಮತ್ತು ಕನ್ಯಾ 5 ಆದಾಯ, 5 ವ್ಯಯ. 5 ಆದಾಯ, 5 ವ್ಯಯ. ಅಲ್ಲಿ ಸಂಪಾದನೆ ಮಾಡ್ತೀರಿ, ಅಲ್ಲೇ ಖರ್ಚು ಮಾಡ್ತೀರಿ, ಅಲ್ಲೇ ಒಂದು ದಿವಸ ಸುಲ್ತಾನ ಆಗಿಬಿಡ್ತೀರಿ. ಅಂದರೆ ಈ ಒಂದು ದಿವಸ ಸುಲ್ತಾನ ಅಂತ ಹೇಳ್ತಾರಲ್ಲ, ಇವತ್ತು ಸಂಪಾದನೆ ಮಾಡಿ ಇವತ್ತೇ ಖರ್ಚು ಮಾಡು, ಈ ಪ್ರಕಾರವಾದ ಚಿಂತನೆಗೆ ಹೊರಟೋಗ್ತೀರಿ. ಇನ್ನು ಆರೋಗ್ಯದಲ್ಲೂ ಅನಾರೋಗ್ಯ ತೆಗೆದುಕೊಂಡ್ರೆ ಒಂದಕ್ಕೊಂದೇ ಇದೆ, ಅಲ್ಲೂ ಲಾಭ ನಷ್ಟಗಳಿದೆ. ಆದರೆ ಸುಖ ಮತ್ತು ದುಃಖ ಅಲ್ಲಿ 6 ಮತ್ತು 3. ಸುಖ 6, ದುಃಖ 3, ಪರವಾಗಿಲ್ಲ. ಕರ್ಕಾಟಕ ರಾಶಿಯವರಿಗೆ 5 ರೂಪಾಯಿ ಆದಾಯ, 11 ರೂಪಾಯಿ ವ್ಯಯ. ಕರ್ಕಾಟಕ ರಾಶಿ ರಾಷ್ಟ್ರಾಧಿಪತಿ ಚಂದ್ರ, ಮನಸ್ಕಾರಕ. ಮನಸ್ಸು ನೆಮ್ಮದಿ ಕೊಡೋದಿಲ್ಲ, ಚಂಚಲತೆ ಕೊಡ್ತಾನೆ, ಎಲ್ಲವೂ ಬೇಕು ಅನ್ನಿಸ್ತಾನೆ, ಹತ್ತಿರ ಹೋದರೆ ಏನೂ ಬೇಡ ಅನ್ನಿಸ್ತಾನೆ. ಹಾಗೆ 5 ಆದಾಯ, 11 ವ್ಯಯ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಆರೋಗ್ಯ 5, ಅನಾರೋಗ್ಯ 1, ಪರವಾಗಿಲ್ಲ. ನಿಮ್ಮ ಮನಸ್ಸು ಹೇಗಿಟ್ಕೊಳ್ತೀರೋ ಮನಸ್ಸಿದ್ದಂತೆ ಮಾದೇವ ಅಂತ ಹೇಳ್ತಾರಲ್ಲ, ಆ ಪ್ರಕಾರವಾದಂಥ ಚಿಂತನೆಗೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು, ಪರವಾಗಿಲ್ಲ ಅಲ್ಲಿ. ಇನ್ನು ಇರ್ತಕ್ಕಂಥ ಸುಖ ಮತ್ತು ದುಃಖ, ಸುಖ ದುಃಖ ತೆಗೆದುಕೊಂಡ್ರೆ 6 ಸುಖ, 3 ದುಃಖ. ಅದು ಪರವಾಗಿಲ್ಲ, ದೇವರಲ್ಲೂ ಚೆನ್ನಾಗಿಟ್ಟಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಕ್ಷಣ, ಪ್ರತಿದಿನ ನಿಮ್ಮ ಗರ್ಜನೆ ಇದೆಯಲ್ಲ, ಸಿಂಹರಾಶಿಯವರ ಗರ್ಜನೆ, ನಿಮ್ಮ ಗರ್ಜನೆ ಪಾಕೆಟಲ್ಲೂ ಚೆನ್ನಾಗಿದ್ದರೆ ಮಾತ್ರ ಹೆಚ್ಚಿನ ಗರ್ಜನೆ ಇರುತ್ತೆ. ಪಾಕೆಟಲ್ಲಿ ವೀಕ್ ಆಗಿಬಿಟ್ರೆ ಸಭೆ ಸಮಾರಂಭದಲ್ಲಿ ನಿಂತು ಮಾತಾಡೋದು ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ. ಹಾಗೆ ಸಿಂಹರಾಶಿಯವರಿಗೆ 2 ಆದಾಯ, 14 ವ್ಯಯ. 2 ಆದಾಯ, 14 ವ್ಯಯ. ಎಲ್ಲಿ ಸಂಬಂಧವೇ ಇಲ್ಲ ಅಲ್ಲಿ. ಅಂತಹ ಒಂದು ಪರಿಸ್ಥಿತಿ ಈ ವರ್ಷ ಫಲದಲ್ಲಿ ಸ್ವಲ್ಪ ಮಟ್ಟಿಗಿದೆ. ಇನ್ನು ಆರೋಗ್ಯ 3, ಅನಾರೋಗ್ಯ 0, ಪರವಾಗಿಲ್ಲ. ಇನ್ನು ಸುಖ ದುಃಖಗಳು ನೋಡಿದ್ರೆ 3ಕ್ಕೆ 3 ಅಲ್ಲಿಂದಲ್ಲೇ ಇದೆ. ಏನೇ ಆದರೂ ಸಿಂಹರಾಶಿಯವರು ಭಾಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಧನುರಾಶಿ ಮತ್ತು ಮೀನರಾಶಿ
ಧನಸ್ಸು ಮತ್ತು ಮೀನ. ಇದರ ಅರ್ಥ ಮಾಡ್ಕೊಳ್ಳಿ. ಧನಸ್ಸು ಮತ್ತು ಮೀನ 11 ರೂಪಾಯಿ ಆದಾಯ. ಬಹುಶಃ ಉಳಿತಾಯ ಮಾಡಿ ಒಂದು 4 ಕಾಸು ಸಂಪಾದನೆ ಮಾಡ್ಕೊಂಡಿರೋದನ್ನು ಉಳಿಸಿ ಅದನ್ನೇನೋ ಒಂದು ಮಾಡ್ಬೋದು, ಒಂದಿಷ್ಟು ಲಾಭ ಕಾಣ್ಬೋದು ಅಂದರೆ ನಿಮ್ಮ ರಾಶಿಯಲ್ಲಿದೆ. ವ್ಯಯ ಎಂಬತಕ್ಕಂಥದ್ದು 5, 11 ಆದಾಯ, ವ್ಯಯ 5. ಇನ್ನು ಆರೋಗ್ಯ ಅನಾರೋಗ್ಯ ತೆಗೆದುಕೊಂಡ್ರೆ ಆರೋಗ್ಯ 0, ಸ್ವಲ್ಪ ಅನಾರೋಗ್ಯನೇ ಜಾಸ್ತಿ ಆಗುತ್ತೆ, ಅಷ್ಟೊಂದು ಲಾಭ ಇರತಕ್ಕಂಥದ್ದಲ್ಲ. ಇನ್ನು ಸುಖ ದುಃಖಗಳು ತೆಗೆದುಕೊಂಡ್ರೆ 6ಕ್ಕೆ 3, ಅಂದರೆ 6 ಸುಖ ಇರುತ್ತೆ, 3 ದುಃಖ ಇರುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ. ಅದಾದ ನಂತರ ಇನ್ನು ಮಕರ ಕುಂಭ ಅಂದಾಗ ಎಲ್ಲರ ಕಿವಿ ನೆಟ್ಟಿಗೆ ಆಗೇ ಆಗುತ್ತೆ. ಯಾಕೆಂದರೆ ಈಗ ಪ್ರಸ್ತುತ ರಾಷ್ಟ್ರಾಧಿಪತಿ, ಆ ರಾಶಿಗೆ ಅಧಿಪತಿ ಶನೇಶ್ವರ. ರಾಶಿಗೆ ಅಧಿಪತಿ ಶನೇಶ್ವರನಾದಾಗ ಜೊತೆಗೆ ಗುರು ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ದೂರ ಆದಾಗ ಇಲ್ಲಿ ಲಾಭ ನಷ್ಟ ಹೇಗೆ? ಮಕರ ಮತ್ತು ಕುಂಭರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯು ಜೋಪಾನ ಬೇಕು. ಕಣ್ತುಂಬ ನೋಡ್ತೀರಿ, ಕೈತುಂಬ ಸಂಪಾದನೆ ಮಾಡ್ತೀರಿ, ಎಲ್ಲವನ್ನು ತೊಗೊಂಡು ಹಾಗೆ ವ್ಯಯ ಮಾಡ್ತೀರಿ, ಖರ್ಚು ಮಾಡ್ತೀರಿ. 14 ಸಂಪಾದನೆ, ರಾಜಾರೋಷ ಸಂಪಾದನೆ ನೋಡೋತಕ್ಕಂಥ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಅಬ್ಬಾ ಏನು ಈ ಪಾಡಿ ಸಂಪಾದನೆ ಇವ್ರದ್ದು ಅಂತ. ನೋಡಿದ್ದಾಗ ಯಾರೊಬ್ಬರಾದರೂ ಸಹ ಇವ್ರಿಗೆ ಏನೂ ಕೊರತೆ ಇಲ್ಲ ಅಂತ. ಆದರೆ ಒಳಗಡೆ ನೋಡಿದ್ರೆ ಬ್ಯಾಲೆನ್ಸ್ 0. ಹೇಗೆ? 14 ಆದಾಯ, 14 ವ್ಯಯ. ಏನು ಸಂಪಾದನೆ ಮಾಡ್ತೀರಿ ಅದನ್ನು ಅಲ್ಲಿ ಖರ್ಚು ಮಾಡ್ತೀರಿ. ಆ ಧಾಮ್ಧೂಮ್ ಅಂತ ಖರ್ಚು ಮಾಡ್ತಕ್ಕಂಥದ್ದು, ಇರ್ತಕ್ಕಂಥದ್ದನ್ನೆಲ್ಲ ತೊಗೊಂಡೋಗಿ ವ್ಯಯ ಆಚೆಗೆ ಬಿಡ್ತಕ್ಕಂಥದ್ದು. ಯಾವುದು ಬೇಕು ಯಾವುದು ಬೇಡ, ಎಷ್ಟು ಬೇಕು ಎಷ್ಟು ಬೇಡ, ಅದನ್ನು ಸರಿ ತಪ್ಪುಗಳಿಂದ ಹೇಗೆ ಯಾವುದೂ ಆಲೋಚನೆ ಮಾಡೋದು, ಹಿಂದೂ ಆಲೋಚನೆ ಮಾಡೋದು, ಮುಂದೂ ಆಲೋಚನೆ ಮಾಡೋದಿಲ್ಲ. ಒಂಥರ ಹೇಳಬೇಕಂದ್ರೆ ದರ್ಬಾರ್ ಅಂತ ಹೇಳ್ತಾರಲ್ಲ, ಆ ಥರ ದರ್ಬಾರ್ ಮಾಡುವಂಥ ಪರಿಸ್ಥಿತಿ ಈ ಮಕರ ಕುಂಭರಾಶಿಯವರಿಗಿದೆ. ಇನ್ನು ಆರೋಗ್ಯ 1, ಅನಾರೋಗ್ಯ. ಈ ಸತಿ ಮಕರ ಮತ್ತು ಕುಂಭರಾಶಿಯವರು ಅನಾರೋಗ್ಯಕ್ಕೆ ತುತ್ತಾಗುವಂತಹ ಪರಿಸ್ಥಿತಿ. ಆರೋಗ್ಯವನ್ನು ಸರಿ ಇಟ್ಕೊಳ್ಬೇಕು, ಆದಷ್ಟು ಎಚ್ಚರಿಕೆ ಬೇಕು. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಪ್ರತಿ ಕ್ಷಣ ನಿಮ್ಮ ಶನೇಶ್ವರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿರುವಂತಹ ಯಾವುದೇ ತಪ್ಪು ಒಪ್ಪುಗಳಿದ್ದರೂ ಆಗಿಂದಾಗಲೇ ತಪ್ಪು ಒಪ್ಪುಗಳನ್ನು ಒಪ್ಕೊಂಡು ಇನ್ನು ಮುಂದಕ್ಕಾದರೂ ನಾನು ಹಾಕುವ ಹೆಜ್ಜೆ ಸಮಂಜಸವಾಗಿರ್ತೀನಿ ಅಂತಕ್ಕಂಥ ಚಿಂತನೆ ಮಕರ ಕುಂಭರಾಶಿಯವರಿಗಿದ್ದರೆ ಒಂದಷ್ಟು ಯಶಸ್ಸನ್ನು ಕಾಣ್ತೀರಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ದೊಡ್ಡದಾದಂತಹ ಒಂದು ಹಳ್ಳದಲ್ಲಿ ಗೊತ್ತಿಲ್ಲದಿರೋ ಕಾಲ್ಜಾರಿ ಬೀಳ್ತೀರಿ. ಆಗ ಬಿದ್ದರೆ ಎತ್ತೋದು ಕಷ್ಟ, ಎದ್ದೇಳೋದು ಇನ್ನೂ ಕಷ್ಟ. ಹೀಗಿರುತ್ತೆ, ಯೋಚನೆ ಮಾಡಿ. ಇನ್ನು ಸುಖ ದುಃಖ ಎಂಬತಕ್ಕಂತಹದ್ದು, ಸುಖ ಮತ್ತು ದುಃಖ, ಇಲ್ಲಿ 3 ಸುಖ 3 ದುಃಖ ಈಕ್ವಲ್, ಏನೂ ಮಾತಾಡೋಂಗಿಲ್ಲ. ಈ ಕಡೆ ಸಂಪಾದನೆ ಏನೋ, ಆ ಕಡೆ ಸುಖ ದುಃಖನೂ ಹಾಗೆ ಕರೆಕ್ಟಾಗಿದೆ. ಪ್ರಾರಂಭ ಹೇಗಿರುತ್ತೋ ಅಂತ್ಯ ಹಾಗಾಗತ್ತೆ. ಹಾಗಿದ್ದಾಗ ಮಕರ ಕುಂಭರಾಶಿಯವರು ಭಾಳ ಜಾಗೃತರಾಗಿರಬೇಕು. ಮಕರ ಕುಂಭರಾಶಿಯವರು ನೀವು ತೆಗೆದುಕೊಳ್ಳುವಂಥ ಯಾವುದೇ ಒಂದು ನಿರ್ಧಾರ ಆದರೂ ಅದು ಹಿರಿಯರ ಮಾರ್ಗದರ್ಶನದಲ್ಲಿರಬೇಕೇ ವಿನಃ ಸ್ವಂತ ನಿರ್ಣಯದಿಂದ ಮುಂದೆ ಹೊರಟ್ರೆ ಖಂಡಿತ ಯಶಸ್ಸಿನ ಫಲ ನಿಮಗೆ ಸಿಗೋದಿಲ್ಲ. ಅದರಲ್ಲೂ ಮಕರ ಮತ್ತು ಕುಂಭರಾಶಿಯವರು ರಾಶ್ಯಾಧಿಪತಿ ಶನೇಶ್ವರನಾದ್ದರಿಂದ ಪ್ರತಿದಿನ ಬೆಳಗ್ಗೆದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳು ಏನೇ ಇದ್ದರೂ, ಯಾವುದೇ ಅನುಷ್ಠಾನ ನೀವು ಮಾಡಿದ್ರೂ ಅದರ ಜೊತೆಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಿ, ಜೊತೆಗೆ ಹನುಮನ ಆರಾಧನೆ ಮಾಡಿ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಅಥವಾ ಶ್ರೀರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿದ್ದೆ ಆದರೆ ಮಕರ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇದರ ಜೊತೆಗೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ಗುರು ಹಿರಿಯರಲ್ಲಿ ಸಾಧ್ಯವಾದಷ್ಟು ನಮ್ರತೆಯಿಂದ ಇರಬೇಕು. ಹಾಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸುವಂಥ ಕಾಯಕ ಮಕರ ಕುಂಭರಾಶಿಯವರು ಖಂಡಿತ ತಾವು ಮಾಡಲೇಬೇಕು. ಇದನ್ನು ಮಾಡೋದರಿಂದ ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇನ್ನು ರಾಶಿಯಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ ಫಲಾಫಲಗಳು, ವರ್ಷದ ಫಲ, ಎಲ್ಲರ ಗಮನ ಎಲ್ಲರ ಚಿತ್ತ ವರ್ಷದ ಫಲದತ್ತ, ಎಲ್ಲರ ಚಿತ್ತ ವರ್ಷದ ಫಲದತ್ತ. ನನ್ನ ಭವಿಷ್ಯ ಈ ವರ್ಷದಲ್ಲಿ ಹೇಗಿರ್ಬೋದು ಆ ಚಿಂತನೆ, ಆ ಪರಿಕಲ್ಪನೆಯಲ್ಲಿದ್ದೀರಿ. ಕೂತ್ಕೊಳ್ಳಿ, ಇದಕ್ಕೆ ಸಂಬಂಧಪಡ್ತಕ್ಕಂಥ ಇನ್ನಷ್ಟು ಅರ್ಥಗರ್ಭಿತವಾದಂಥ ಕೆಲವಷ್ಟು ರಹಸ್ಯಗಳಿದೆ, ನಾನು ನಿಮ್ಮ ಮುಂದೆ ಇಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನವನಾಯಕರು ಯಾರ್ಯಾರು, ಅವರ ಆಧಿಪತ್ಯ ಹೇಗಿರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಮತ್ತು ಆದಾಯ ವ್ಯಯಗಳ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ರು ಗುರುಜಿಯವರು. ಸುಖ ದುಃಖ ಹೇಗಿರುತ್ತೆ, ಖರ್ಚುಗಳು ಹೇಗಿರುತ್ತೆ, ಆದಾಯ ಹೇಗಿರುತ್ತೆ, ಆರೋಗ್ಯ ಅನಾರೋಗ್ಯ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಇನ್ನು ಈಗ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಚಿಕ್ಕದಾಗಿ ಚುಟುಕಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋರಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ರಾಶಿ ಫಲಗಳು. ವರ್ಷದ ರಾಶಿ ಫಲದ ಬಗ್ಗೆನೇ ಎಲ್ಲರ ಗಮನ ಇದೆ. ಹೌದು. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ ವರ್ಷಫಲವನ್ನು ಇವತ್ತಿಗೆ ನಾವು ಪೂರ್ತಿ ಯಾವತ್ತೂ ಮಾಡೋದಿಲ್ಲ. ಯಾಕೆಂದರೆ ಪ್ರತಿನಿತ್ಯದ ರಾಶಿ ಫಲವನ್ನು ಪ್ರತಿನಿತ್ಯ ಇವತ್ತೊಂದೇ ದಿವಸ ಬಾಳೆ ಎಲೆ ಹಾಕಿ ಲಕ್ಷಣ ಒಬ್ಬಟ್ಟಿನಡಿಗೆ ಬಡಿಸಿ ಮೇಲೊಂದಿಷ್ಟು ತುಪ್ಪ ಹಾಕಿಬಿಟ್ರೆ ಇವತ್ತಿಗೆ ಸಾಕಪ್ಪ ಅಂದರೆ ನಾಳೆಗೆ ಏನು ಮಾಡಬೇಕು ನಾವು? ಅದಕ್ಕೆ ನಾವೇನು ಮಾಡ್ತೀವಿ, ವರ್ಷದ 365 ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತಕ್ಕಂಥ ನೋಡುಗರಿಗೆ
ಈ ದಿನ ನೀವು ಎಷ್ಟು ಎಚ್ಚರಿಕೆ ಆಗಿರಬೇಕು, ಏನು ಲಾಭವನ್ನು ಕಾಣ್ತೀರಿ, ಯಾವ್ದು ನಷ್ಟ ನೋಡ್ತಿದ್ದೀರಿ, ಇಲ್ಲಿ ನಿಮ್ಮ ಎಚ್ಚರಿಕೆ ಎಷ್ಟು ಬೇಕು ಎಂಬತಕ್ಕಂಥದ್ದನ್ನು ಅವತ್ತಿಗವತ್ತೇ ನಾವು ಉಣಬಡಿಸುವಂಥ ಕಾರ್ಯಕ್ರಮದಲ್ಲಿ ವಿಚಾರಗಳು ಸಾಕಷ್ಟು ಇದೆ. ಆದರೂ ಯುಗಾದಿ, ಯುಗದ ಆದಿ, ಭಾಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತೂ ರಾಶಿ ಬಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹ ವೇಗೇತವೇ ನಮಃ. ಹೊಸ ವರ್ಷದ ಪ್ರಾರಂಭದ ದಿನ ಇವತ್ತು ರಾಶಿಗಳಲ್ಲಿ ಹೇಗಿದೆ ಫಲಾಫಲ ಬನ್ನಿ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರ ಚೆನ್ನಾಗಿರೋದ್ರಿಂದ ಇವತ್ತು ಪ್ರಾರಂಭಿಕ ದಿನ ಬಹಳ ಸುಂದರವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಆದರೆ ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಮಾತ್ರ ತುಂಬ ಜಾಗ್ರತೆ ಬೇಕಾಗುತ್ತೆ, ತುಂಬ ಎಚ್ಚರಿಕೆ ಬೇಕಾಗತ್ತೆ. ಹಾಗೆ ಯಾರೊಂದಿಗೆ ಏನು ವ್ಯವಹಾರ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲದಿದ್ದರೆ ದುಡುಕಿ ತೀರ್ಮಾನ ತಂದುಕೊಂಡಿದ್ದೆ ಆದರೆ ಕಣ್ಣೀರು ಹಾಕೋ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗೆ ಸಂಭವಿಸುತ್ತೆ. ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಅದರ ಫಲಾಫಲಗಳು ಸಿಗುವಂಥದ್ದು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆದಾಯ ವ್ಯಯಗಳನ್ನು ಸಹಿತ ಇವತ್ತು ಚೆನ್ನಾಗಿದೆ. ಎಲ್ಲನ ದೂರ ಬಾರ ಹೊರಡಬೇಕಾ, ಅದು ಸುಂದರವಾಗಿದೆ. ಒಳ್ಳೆಯ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಸ್ಥಳಕ್ಕೆ ಹೊರಡ್ತಕ್ಕಂಥದ್ದು, ಒಂದಷ್ಟು ವಿಶೇಷವಾದ ಪದಾರ್ಥಗಳನ್ನು, ಖಾದ್ಯಗಳನ್ನು ಊಟ ಮಾಡ್ತಕ್ಕಂಥದ್ದು, ಗುರು ಹಿರಿಯರಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಸಮೃದ್ಧಿತನದ ಒಂದು ಚಿಂತನೆ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರ ಫಲ. ಹಾಗೆ ವೃಷಭ ರಾಶಿಯವರು ಇವತ್ತು ಗುರುಗಳ ಆಶೀರ್ವಾದ ಪಡೆಯೋದರಲ್ಲಾಗಲಿ, ಹಿರಿಯರ ಆಶೀರ್ವಾದ ಪಡೆಯೋದರಲ್ಲಾಗಲಿ ಮುಂಚೂಣಿಯಲ್ಲಿರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಏನಾದರೂ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಯಾಕೆಂದರೆ ವ್ಯವಹಾರಗಳಲ್ಲಿ ಲಾಭ ಎಂಬತಕ್ಕಂಥದ್ದು ಕಷ್ಟ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಜನ ಅಥವಾ ಕುಟುಂಬಸ್ಥರು ಯಾರಿಂದಲಾದರೂ ಒಂದಷ್ಟು ನಿಂದನೆ ಮಾತು ಕೇಳಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಒಂದಷ್ಟು ಜೋಪಾನ ಬೇಕಾಗುತ್ತೆ. ಇವತ್ತಿನ ಫಲಾಫಲದಲ್ಲಿ ಅರ್ಥಗರ್ಭಿತವಾದಂಥ ಭವಿಷ್ಯತ್ತನ್ನು ನೀವು ನೋಡಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದು 4 ಬಿಲ್ಲುಪತ್ರೆಯನ್ನು ಶಿವನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿ ತಂದುಕೊಳ್ತೀರಿ. ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ 12 ನಿಮಿಷದವರೆಗೂ ಅಂತೂ ತಾವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೂ ಯಾವೊಬ್ಬ ನಿಷ್ಠೂರ ಮಾಡ್ತಕ್ಕಂಥವ್ರು, ಯಾರೊಬ್ಬರ ನಿಂದಕರಾಗಲಿ, ಯಾರೊಬ್ಬರ ಶತ್ರುಗಳು ನಿಮ್ಮ ಎದುರುಗಡೆ ಬಂದರೂ ಯಾರ ಕೈಯೂ ಸಿಗದಿರೋ ನಿಮ್ಮದೇ ಆದಂಥ ಒಂದು ಸಾಮ್ರಾಜ್ಯದಲ್ಲಿ ತಾವು ಬದುಕ್ತೀರಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದೃಷ್ಟ ನಿಮ್ಮ ಭವಿಷ್ಯತ್ತಲ್ಲಿದೆ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜೀವನದಲ್ಲಿ ಒಂದಷ್ಟು ಸಾಧನೆ ಮಾಡಬೇಕು, ಏನಾದ್ರು ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ, ಆಕಾಂಕ್ಷೆ ಸಾಕಷ್ಟು ಇದೆ. ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ವಿಷ್ಣುವಿನ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂತಹ ದುಃಖಗಳಿಂದ ದೂರ ಆಗಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ದಿನ ಇವತ್ತು ನಿಮ್ಮದಾಗುತ್ತೆ. 12 ಗಂಟೆಯಿಂದ 1 ಗಂಟೆ 45 ನಿಮಿಷದೊಳಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ವರ್ಷದ ಫಲ ಹೇಗೆ, ಏನಿವತ್ತು ನಮ್ಮ ಅದೃಷ್ಟ, ಈ ಪ್ರಕಾರವಾದಂಥ 10 ಹಲವಾರು ವಿಭಿನ್ನ ಆಲೋಚನೆಗಳು ತಾವು ತಲೆ ತುಂಬಿಕೊಂಡಿರ್ತೀರಿ. ಆದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ಹಿರಿಯರಲ್ಲಿ ನಮ್ರತೆಯಿಂದ ನಡ್ಕೊಂಡ್ರೆ ಸಾಕಷ್ಟು ಲಾಭವನ್ನು ತಾವು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ಲಗ್ನ. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಗುರುವಿನ ಅನುಗ್ರಹ ಏನೇ ಆದರೂ ವೃಶ್ಚಿಕ ರಾಶಿಯವರು ಅದೃಷ್ಟ ಮಾಡಿದ್ದೀರಿ. ಅದೃಷ್ಟದ ಫಲ ನಿಮಗೆ ಸಾಕಷ್ಟು ಇದೆ, ಗುರುವಿನ ಅನುಗ್ರಹ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲವನ್ನು ಜೋಪಾನ. ಪ್ರಯಾಣ ದೂರ ಬರಬೇಡ. ಮಾತು ಕೊಟ್ಟ ಮಾತಿನಿಂದ ನಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿ ಸಭೆ ಸಮಾರಂಭಕ್ಕೆ ಹೋದರೂ ಸಹಿತ ಆದಷ್ಟು ಮೌನದಿಂದಿರಿ.
ಮೌನದಿಂದಿದ್ದು ಏನಾದರೂ ಕೆಲಸ ಕಾರ್ಯ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಅಚಾತುರ್ಯ ಆದರೆ ಸಮಸ್ಯೆ ತಂದುಕೊಂಡ್ರೆ ಅದು ತುಂಬ ದಿವಸಗಳಾದರೂ ಆ ನೋವಿರುತ್ತೆ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ತಾವು ಮಾಡಬೇಕಾದಂಥದ್ದು ಕುಲದೇವರ ಅನುಗ್ರಹವನ್ನು ಪಡೀತಕ್ಕಂಥದ್ದು. ಸಾಧ್ಯವಾದರೆ ಶನೇಶ್ವರ ಮಂದಿರಕ್ಕೂ ಹನುಮನ ಸಾನ್ನಿಧ್ಯಕ್ಕೂ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಎಳ್ಳೆಣ್ಣೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬನ್ನಿ, ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಕುಜಾನುಗ್ರಹಕ್ಕೋಸ್ಕರ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಾದಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಎಲ್ಲಾದರೂ ಒಂದು ಅಶ್ವತ್ಥನಾರಾಯಣ ಇದ್ದರೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರಗಳಾಗಲಿ, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ವ್ಯವಹಾರವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವುದಾದ್ರು ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ನೋಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿ ತಾವಿದ್ದೀರಿ. ಅದರಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ನಿಮ್ಮ ಸಾಧನೆಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗದಲ್ಲಿ ತಾವಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಅಂತಹ ಅರ್ಥಗರ್ಭಿತವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಹಾಗಾಗಿ ಇವತ್ತಿನ ರಾಶಿ ಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹದಿಂದ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕುಲದೇವರ ಅನುಗ್ರಹ ಜೊತೆಗೆ ನಿಮ್ಮ ಈ ಜಗತ್ತಿನ ಸುಂದರವಾದ ಬದುಕು ಕಾಣಲಿಕ್ಕೆ ನಿಮ್ಮ ತಂದೆ ತಾಯಿಯೇ ಕಾರಣವಾದ್ದರಿಂದ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೆಚ್ಚಿನ ಫಲವನ್ನು ಎಲ್ಲರೂ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಗುರೂಜಿಯವರು ತಮ್ಮೆಲ್ಲರಿಗೂ ಕೂಡ ಬೇವು ಬೆಲ್ಲವನ್ನು ತಿನ್ನಿಸೋದ್ರ ಜೊತೆಗೆ ಕೊಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ವಾನ್ರಿಗೂ ಕೂಡ ಮತ್ತು ನನಗೂ ಕೂಡ ಬೇವು ಬೆಲ್ಲದ ಆ ಒಂದು ಸಿಹಿಯನ್ನು ಹಂಚ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂಬತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಲಿಕ್ಕಾಗಿ ಗುರುಜಿಯವರು ಮುಂದಾಗಿದ್ದಾರೆ. ಈಗ ಅದೆಲ್ಲವನ್ನು ಕೂಡ ಸ್ವೀಕರಿಸ್ತಾ ಗುರುಜಿಯವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಗುರುಜಿ ಈಗ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ, ಕರ್ನಾಟಕ ರಾಜ್ಯದ ಮನೆ ಮನೆಗೂ, ರಾಜ್ಯವಲ್ಲದಿರ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲಿರ್ತಕ್ಕಂತಹ ಕನ್ನಡಿಗರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಯುಗಾದಿ ಸಡಗರ ಸಂಭ್ರಮ ಅಂದ್ರೇನು? ಬೇವು ಬೆಲ್ಲ. ಈ ಬೇವು ಬೆಲ್ಲವನ್ನು ತಿನ್ನಬೇಕು, ಒಳ್ಳೆ ಮಾತಾಡಬೇಕು, ಜೀವನದಲ್ಲಿ ಕಷ್ಟ ಸುಖ ಎರಡೂ ನೋಡಬೇಕು, ಆನಂದಿಸಬೇಕು. ಹಾಗಾಗಿ ಈ ಬೇವು ಬೆಲ್ಲವನ್ನು ಹಂಚಿ ತಿನ್ನುವಂತಹ ಯೋಗ ಇದೆಯಲ್ಲ, ಅದು ಎಲ್ಲರಿಗೂ ಆಗಲಿ, ಒಳ್ಳೆಯದಾಗಲಿ. ಆದಷ್ಟು ಬೇವು ಕಡಿಮೆನೇ ಇದೆ, ಏನೇ ಸುಖ ಸಿಗಲಿ, ಆದರೆ ಅತಿ ಸುಖ ಒಳ್ಳೆಯದಲ್ಲ, ಒಳ್ಳೆಯದಾಗಲಿ. ಜಾಸ್ತಿ ಆಗಲಿ. ಇನ್ನು ಶಾಮು ಮತ್ತು ತಂಡ ತುಂಬ ಚೆನ್ನಾಗಿ ನಿಮ್ಮ ಕೀರ್ತನೆಗಳನ್ನು ಹೇಳ್ತಿದ್ದೀರಿ. ಈಗ ನಿಮಗೆ ಈ ಬೇವು ಬೆಲ್ಲ ಕೊಟ್ಟರೆ ನಿಮ್ಮ ಸುಮಧುರವಾದಂತಹ ಕಂಠಸರಿಯಿಂದ ಬರುವ ಕೀರ್ತನೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ನಂತರ ತಗೊಳ್ಳೋಣ. ನಿಮ್ಮೆಲ್ಲರಿಗೂ ಕೊಟ್ಟಿದ್ದೀವಿ. ಆದರೆ ರಾಜ್ಯದ ಜನತೆಗೆ, ಕರ್ನಾಟಕ ರಾಜ್ಯದ ಜನತೆಗೆ ಬೇವು ಬೆಲ್ಲವನ್ನು ಹಂಚುವಂಥ ಈ ಅದೃಷ್ಟ ಬಹುಶಃ ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ತಾವೆಲ್ಲರೂ ಸಹಿತ ಬೇವು ಬೆಲ್ಲವನ್ನು ನೋಡ್ತಾ ಇದ್ದೀರಿ, ನೋಡೋದ್ರಿಂದಲೇ ತಗೊಳ್ಳುವಂಥದ್ದು. ನೀವು ನಿಮ್ಮ ಮನೆಯಲ್ಲಿ ಮಾಡಿದ್ದನ್ನು ಆನಂದ್ ಗುರುಜಿಯವ್ರನ್ನ ಮನಸ್ಸಲ್ಲಿ ಜ್ಞಾಪಕ ಮಾಡಿಕೊಂಡ್ರೆ ಅದು ನನ್ನ ಬಂದು ಸೇರುತ್ತೆ, ನಾನು ತಗೊಳ್ತೇನೆ. ನಿಮ್ಮೆಲ್ಲರ ಪರವಾಗಿ ತಾವೇ ಕೊಟ್ಟಂತಹ ಈ ಬೇವು ಬೆಲ್ಲವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲ, ನಾನು ಬೇವೇ ಜಾಸ್ತಿ. ಯಾಕೆಂದರೆ ನೋಡಿ, ಯಾವುದು ನಾಲಿಗೆಗೆ ರುಚಿ ಕೊಡುತ್ತೆ ಅದು ಆರೋಗ್ಯ ಕೆಡಿಸುತ್ತೆ. ಯಾವುದು ಉದರಕ್ಕೆ ಕಹಿ ಅನಿಸುತ್ತೆ, ಆ ಉದರದಲ್ಲಿ ಕಹಿ ಅಂದರೆ ಹೊಟ್ಟೆಗೆ ಅದು ಕಹಿ ಆಗೋದ್ರೆ ಅದು ಆರೋಗ್ಯ ಜಾಸ್ತಿ ಇರುತ್ತೆ. ನಾಲಿಗೆ ರುಚಿ ಯಾವತ್ತೂ ಬಯಸಬಾರ್ದು. ಭಗವಂತ ಏನು ಮನೆಯಲ್ಲಿ ಮಾಡಿಸಿರ್ತಾರೋ ಅದನ್ನೇ ತಿನ್ನಬೇಕು. ಅದು ಬಿಟ್ಟು ನಾವು ಇನ್ನೇನೋ ಮಾಡ್ತೀವಿ ಅಂತ ಆಗಬಾರ್ದು. ಆದಷ್ಟು ಮಾತು ಕಡಿಮೆ ಮಾಡೋಣ, ಒಳ್ಳೆ ವಾದ್ಯದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡೋಣ. ಏಕೆಂದರೆ ಇಂಥ ವಿದ್ಯಾವಂತರು ಸಿಗೋದು ಭಾಳ ಪುಣ್ಯ. ಹೌದು, ಸಮಯ ಕಡಿಮೆ ಇದೆ. ಆದಷ್ಟು ಆರತಿ. ಸುಬ್ರಹ್ಮಣ್ಯೇಶ್ವರ. ಬೇಗ 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 ಬೇಗ.